ವಂದನಮು ರಘುನಂದನ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ಸೇತುಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ವೇಗರ ಕರುಣಾ ಸಾಗರ ವೇಗರ ಕರುಣಾ ಸಾಗರ ವೇಗರ ಕರುಣಾ ಸಾಗರ ಶ್ರೀ ತ್ಯಾಗರಾಜನುತ कृपया कर राम वेगर सागरा श्री त्यागराजनुत कृपया कर राम वंदनमु रघुनंदन सेतुबंधना भक्तचंदना राम वंदनमु रघुनंदन सेतुबंधना भक्तचंदना राम वंदनमु वंदनमु रघुनंदन वंदनमु रघुनंदन 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 आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि देवकी परमानन्दं कृष्णं वन्दे जगद्गुरुं सर्वोपनिषदो गावः दुग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ವಿಶ್ವವನ್ನೆಲ್ಲ ವ್ಯಾಪಿಸಿ ತಾನೇ ತಾನಾಗಿ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 78ನೇ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣ ಪರಂಜ್ಯೋತಿಯ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. ಭಗವದ್ಗೀತೆಯ 6ನೇ ಅಧ್ಯಾಯದ 36ನೇ ಶ್ಲೋಕದವರೆಗಿನ ಪಾಠ ಈ ಹಿಂದೆ ಸಂಪನ್ನವಾಗಿದೆ. 37ನೆಯ ಶ್ಲೋಕ. ಅಯತಿ ಶ್ರದ್ಧಯೋಪೇತಃ ಯೋಗಾಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಇದು ಅರ್ಜುನನ ಪ್ರಶ್ನೆ. ಈವರೆಗೆ ಶ್ರೀಕೃಷ್ಣ ಪ್ರಭು
ಕೊಟ್ಟ ವಿಶಿಷ್ಟವಾದಂತಹ ಯೋಗಾನುಭವಕ್ಕೆ ಸಂಬಂಧಪಟ್ಟಂತಹ ನೋಟದ ಹಿನ್ನೆಲೆಯಲ್ಲಿ ಅರ್ಜುನಿಗೆ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ಯೋಗ ಮಾರ್ಗದಲ್ಲಿ ದೀರ್ಘಕಾಲ ಪ್ರಯತ್ನ ಪಡ್ತಾ ಯಾವುದೋ ಕಾರಣಕ್ಕೆ ಮಧ್ಯದಲ್ಲಿ ಬಿಟ್ಟು ಹೋದರೆ, ಅಂದರೆ ಯೋಗ ಭ್ರಷ್ಟನಾದರೆ ಅವನ ಕಥೆ ಏನು ಮುಂದೆ, ಅವನಿಗೆ ಏನು ಗತಿಯಾಗತ್ತೆ ಅಂತ. ಕೃಷ್ಣ ಎಲೆ ಕೃಷ್ಣನೇ, ಅಯತಿ ಪ್ರಯತ್ನವನ್ನು ಮಾಡದೆ ಶ್ರದ್ಧೆಯೋಪೇತಃ, ಆದರೆ ಯೋಗ ಸಾಧನೆಯಲ್ಲಿ ಶ್ರದ್ಧೆ ಉಳ್ಳವನಾಗಿ, ಯೋಗಾತ್ ಯೋಗ ವಿದ್ಯೆಯಿಂದ ಚಲಿತ ಮಾನಸಃ ವಿಚಲಿತವಾದ ಮನಸ್ಸುಳ್ಳವನಾಗಿ, ಯೋಗ ಸಂಸಿದ್ಧಿಂ ಯೋಗದ ಪರಮಸಿದ್ಧಿಯನ್ನು ಅಪ್ರಾಪ್ಯ ಪಡೆಯದೆ, ಕಾಮ್ ಗತಿಂ ಯಾವ ಗತಿಯನ್ನು ಗಚ್ಚತಿ ಪಡೆಯುತ್ತಾನೆ ಅಂತ. ಯಾವುದೇ ಒಂದು ದೂರದ ಮಾರ್ಗ ಸಾಗಬೇಕು ಅನ್ನೋ ಉದ್ದೇಶದಿಂದ ಹೊರಟು ಮಧ್ಯದಲ್ಲಿ ಪ್ರಯತ್ನ ನಿಲ್ಲಿಸ್ಬಿಟ್ರೆ ತುದಿನ ತಲುಪಬೇಕು ಅನ್ನೋ ರೀತಿಯಾದಂಥ ಶ್ರದ್ಧೆ ಮಾತ್ರ ಇದ್ದರೆ ಏನಾಗಬಹುದು ಅಂತ ಪ್ರಶ್ನೆ ಕೇಳಿದರೆ ಹೇಗೋ ಹಾಗೆ ಇಡೀ ಜೀವನ ಪೂರ್ತಿ ಸಾಧನೆ ಮಾಡಬೇಕಾದದ್ದು ಅಥವಾ ಎಷ್ಟೋ ಜನ್ಮಗಳವರೆಗೆ ಸಾಧನೆ ಮಾಡಬೇಕಾದದ್ದು ತುದಿ ಕಾಣಬೇಕಾದ್ರೆ, ಅಂದರೆ ಭಗವಂತನ ದರ್ಶನ ಮಾಡಬೇಕಾದ್ರೆ ಶ್ರದ್ಧೆ ಇದೆ, ಆದರೆ ಪುರುಷ ಪ್ರಯತ್ನ ಇಲ್ಲ. ಹೀಗಾದಾಗ ಏನು ಪರಿಸ್ಥಿತಿ ಹುಟ್ಟುತ್ತೆ ಅಂತ ಒಂದು ಪ್ರಶ್ನೆ ಕೇಳೋದಾದರೆ ಅದು ಅತ್ಯಂತ ಸಹಜವಾಗಿದೆ. ಅದು ಆದರೆ ಹೀಗಾಗೋದಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಹುಟ್ಕೋಬೋದು. ತುಂಬ ಶ್ರದ್ಧೆ ಇದ್ದರೆ ಪುರುಷ ಪ್ರಯತ್ನ ಒಬ್ಬ ಮಾಡಿಯೇ ಮಾಡ್ತಾನಲ್ಲ, ಮಾಡದೇ ಇರೋ ಕಾರಣ ಇಲ್ವಲ್ಲ ಅಂತ ಕೇಳಿದರೆ, ಪುರುಷ ಪ್ರಯತ್ನಕ್ಕೆ ಅನೇಕ ರೀತಿಯಾದ ವಿಘ್ನಗಳು ಬಂದು ಅದು ನಿಂತು ಹೋಗ್ಬೋದು. ಆ ವಿಷಯದಲ್ಲಿ ಪತಂಜಲಿ ಮಹರ್ಷಿಗಳು ಯೋಗ ವಿಘ್ನಗಳು ಅನ್ನೋ ಬಗ್ಗೆ ಒಂದು ಸೂತ್ರದಲ್ಲಿ ಒಂದು ಪರಿಚಯವನ್ನು ಕೊಡ್ತಾ ಇದ್ದಾರೆ. ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದಾಲಸ್ಯ ಅವಿರತಿ ದರ್ಶನ ಅಲಬ್ಧ ಭೂಮಿಕತ್ವ ಅನವಸ್ಥಿತತ್ವಾನಿ ಚಿತ್ತವಿಕ್ಷೇಪಾ ತೇ ಅಂತರಾಯಾ. ಅನೇಕ ಅಂಶಗಳನ್ನು ಹೇಳಿ ಇವುಗಳು ಅಂತರಾಯ ಅಂದರೆ ಯೋಗ ಮಾರ್ಗಕ್ಕೆ ವಿಘ್ನಗಳು ಅಂತ. ಹೇಗೆ ವಿಘ್ನಗಳಾಗತ್ತೆ ಅಂದರೆ ಚಿತ್ತ ವಿಕ್ಷೇಪ, ಚಿತ್ತವನ್ನು ಕಲ್ಕೋದ್ರ ಮೂಲಕವಾಗಿ, ಚಿತ್ತ ಏಕಾಗ್ರವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಆದಾಗ ಅದು ಯೋಗಕ್ಕೆ ವಿಘ್ನವಾಗಿ ಆಗಿಬಿಡುತ್ತೆ ಅಂತ. ಯಾವ್ಯಾವುದು ಆ ರೀತಿಯಾಗಿರುವಂಥ ಅಂಶಗಳು ಅಂದರೆ, ಮೊದಲನೇದಾಗಿ ವ್ಯಾಧಿ. ಆಧಿ ವ್ಯಾಧಿ ಈ ಎರಡು ಶಬ್ದವನ್ನು ಬಳಸುವಂಥದ್ದುಂಟು ರೋಗವನ್ನು ಕುರಿತು. ಅದರಲ್ಲಿ ಆಧಿ ಅಂದರೆ ಮಾನಸಿಕವಾದ ರೋಗ, ವ್ಯಾಧಿ ಅಂದರೆ ಶಾರೀರಿಕವಾದ ರೋಗ. ಯಾರೇ ಒಬ್ಬ ಎಷ್ಟೇ ಶ್ರದ್ಧೆಯಿಂದ ಕೂಡಿದರೂ ತೀವ್ರವಾದ ಅನಾರೋಗ್ಯ ಆಗಿಬಿಟ್ರೆ ಅವನೇನು ಮಾಡ್ತಾನೆ? ತನ್ನ ಅಭ್ಯಾಸವನ್ನು ಯಥಾವತ್ತು ಮಾಡೋಕ್ಕಾಗಲ್ಲ ಅವನಿಗೆ. ಏನೋ ಅದರ ಸ್ಮರಣೆ ಮಾಡ್ಕೋಬೋದು ಅಷ್ಟೇ ಹೊರತು ಅಭ್ಯಾಸ ಮಾಡೋಕ್ಕಾಗಲ್ಲ. ವ್ಯಾಧಿ ಅಂತಂದಾಗ ಅಪಘಾತದಿಂದ ಬರುವಂಥ ರೋಗವೂ ಉಂಟು. ಏನೋ ನನ್ನ ಪಾಡಿ ನಾನು ಹೋಗ್ತಾ ಇದ್ದೆ, ಯಾವುದೋ ವಾಹನ ಬಂದು ನಾನು ಹೊಡಿತು, ಬ್ರೇಕ್ ತಪ್ಪಿತು, ಮೇಲೆ ಬಂದು ಹೊಡೆದ, ಇನ್ನೊಂದು ಎದುರುಗಡೆ ಯಾರೋ ಬಂದರು ಅನ್ನೋ ಕಾರಣಕ್ಕೆ ತಪ್ಪಿಸೋದಕ್ಕೆ ಹೋಗಿ ತಂದು ಹೊಡೆದ, ಕೈಯೋ ಕಾಲೋ ಮುರಿದೋಯ್ತು. ಆಗ ಎಷ್ಟೋ ಕಾಲದವರೆಗೆ ಹಿಂದೆ ಮಾಡ್ತಾ ಇದ್ದ ಅಭ್ಯಾಸವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ, ಬಿಟ್ಟು ಹೋಗೇ ಹೋಗುತ್ತೆ. ಹಾಗೆ ತೀವ್ರವಾದ ಜ್ವರ ಬಂದರೆ ಸಾಕು, ಕೂತ್ಕೊಳ್ಳೋಕ್ಕಾಗಲ್ಲ. ತೀವ್ರವಾದ ತಲೆನೋವು ಬರ್ತಾಯಿದೆ ಅಂತಾದರೆ ಸಮಾಧಾನವಾಗಿ ಕೂತ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ. ನಾನಾ ರೋಗಗಳು ಬರೋದುಂಟು. ಒಂದೊಂದು ರೋಗವು ಯೋಗಕ್ಕೆ ವಿಘ್ನವೇ. ಅದು ರೋಗ ಅಂದರೆ ಏನು ಮೂಲತಃ ಅಂತ ಕೇಳಿದ್ರೆ, ಆಯುರ್ವೇದ ಭಾಷೆಯ ದೃಷ್ಟಿಯಿಂದ ತಗೊಳ್ಳೋದಾದರೆ ಅದು ಧಾತು ವೈಷಮ್ಯ. ರೋಗಸ್ತು ಧಾತು ವೈಷಮ್ಯಂ,
ದೋಷ ಸಾಮ್ಯಂ ಅರೋಗತ ಎಂಬುದಾಗಿ ಆಯುರ್ವೇದ ಆಚಾರ್ಯರು ಜ್ಞಾಪಿಸ್ಕೋತಾರೆ. ರೋಗ ಅಂದರೆ ಧಾತು ವೈಷಮ್ಯ ಅಂತ. ಅಂದರೆ ವಾತ ಪಿತ್ತ ಕಫ ಅಂತ ಮೂರು ಯಾವ ಧಾತುಗಳು ಈ ಶರೀರದ ರಚನೆಗೆ ಕಾರಣವಾಗಿದೆಯೋ, ಶರೀರವನ್ನು ಧಾರಣೆ ಮಾಡಿವೆಯೋ, ಆ ಮೂರು ಧಾತುಗಳಲ್ಲಿ ಒಂದಕ್ಕೊಂದು ಹೊಂದ್ಕೊಂಡು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು. ಅದಕ್ಕೊಂದು ರೇಷಿಯೋ, ಹುಟ್ಟಿನಿಂದ ಇವನು ಯಾವ ಪ್ರಕೃತಿ, ವಾತ ಪ್ರಕೃತಿಯೋ ಪಿತ್ತ ಪ್ರಕೃತಿಯೋ ಕಫ ಪ್ರಕೃತಿಯೋ ಅದಕ್ಕೆ ತಕ್ಕಂತೆ ವಾತ ಪಿತ್ತ ಕಫಗಳು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು ಮತ್ತು ಒಂದಕ್ಕೊಂದು ಹೊಂದಾಣಿಕೆಯಿಂದ ಇರಬೇಕು. ವಾತ ಯಾವುದೋ ವಿಶೇಷವಾದ ಕಾರ್ಯಕ್ಕೆ ಒಬ್ಬನನ್ನು ತೊಡಗಿಸ್ತಾ ಇದ್ದರೆ ಪಿತ್ತ ಕಫಗಳು ಒಪ್ಕೋಬೇಕು, ಅದನ್ನು ಸಹಕರಿಸಬೇಕು. ಇಲ್ಲ ಪಿತ್ತ ಯಾವುದೋ ಕಾರ್ಯಕ್ಕಾಗಿ ಒಬ್ಬನನ್ನು ತೊಡಗಿಸ್ತಾ ಇದೆ, ಆಗ ವಾತ ಮತ್ತು ಕಫಗಳು ಅದಕ್ಕೆ ಸಹಕಾರಿಯಾಗಿರಬೇಕು. ರಾತ್ರಿ ನಿದ್ದೆ ಮಾಡಬೇಕು ಅಂತ ಹೊರಟಿಯಾನೆ. ಆ ನಿದ್ದೆ ಮಾಡಬೇಕು ಅಂತ ಹೊರಟಾಗ ಅಲ್ಲೊಂದು ಪಿತ್ತ ಮತ್ತು ತಮಸ್ಸಿನ ಒಂದು ವ್ಯವಹಾರ ಇದೆ. ಆ ವ್ಯವಹಾರಕ್ಕೆ ವಾತ ಸಹಕಾರ ಕೊಡಬೇಕು. ವಾತ ಸಹಕಾರ ಕೊಡೋದು ಅಂದರೆ ಏನು? ವಾತ ಆಗ ತನ್ನ ಚೇಷ್ಟೆಯನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ವಾತದ ಸ್ವಭಾವ ಏನು? ಕೂತಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಅದು ನಿರಂತರವಾಗಿ ಓಡಾಡುವಂತೆ ಮಾಡುತ್ತೆ. ಇಲ್ಲವ್ರ ಕೂತಲ್ಲೇ ಅನೇಕ ರೀತಿಯ ಚೇಷ್ಟೆಯನ್ನು ಮಾಡುವಂತೆ ಮಾಡುತ್ತೆ. ಅದು ಒಬ್ಬ ಗಾಢವಾಗಿ ನಿದ್ದೆ ಮಾಡುವಂಥ ವ್ಯಕ್ತಿಗೆ ಆ ಥರ ಚೇಷ್ಟೆ ನಡೀತಾ ಇದೆ ಅಂದರೆ ನಿದ್ದೆ ಎಲ್ಲಿಂದ ಬರುತ್ತೆ? ನಿದ್ದೆ ಬರೋಲ್ಲ. ಅದರಿಂದ ನಿದ್ದೆ ಬರಬೇಕಾದ್ರೆ ಸಹಜವಾಗಿ ವಾತ ತನ್ನ ಚೇಷ್ಟೆಯನ್ನು ಕಡಿಮೆ ಮಾಡಬೇಕು. ಇದು ನಿದ್ದೆಗೆ ಹೇಗೋ ಹಾಗೆ ಧ್ಯಾನ ಮಾಡಬೇಕು, ಜಪ ಮಾಡಬೇಕು ಅಂತಂದರೆ ಆಗ ನಮಗೆ ಶ್ಲೇಷ್ಮ ಸಹಕಾರ ಕೊಡಬೇಕು. ಸ್ಥಿರವಾಗಿ ಕೂತ್ಕೊಳ್ಳೋದಕ್ಕೆ ಅದರ ಸಹಕಾರ ಇರುತ್ತೆ. ಅದು ತನ್ನ ಕಾರ್ಯದಲ್ಲಿ ತೊಡಗಿದಾಗ ಪಿತ್ತ ಅದು ಶಾಂತವಾಗಿರಬೇಕು. ಅದೇ ರೀತಿಯಲ್ಲಿ ವಾತ ಅದು ಶಾಂತವಾಗಿರಬೇಕು. ವಾತ ಶಾಂತವಾಗಿಲ್ಲ ಅಂದರೆ ಕೂತಲ್ಲೇ ತೊಡೆ ಎತ್ತಿ ಬಿಡೋ ತರಹ ಮಾಡುತ್ತೆ, ಕೈನಿಂದ ಚುಟಿಕೆ ಹೊಡೆಯೋ ಥರ ಮಾಡುತ್ತೆ, ಕೈ ಬೆರಳುಗಳನ್ನು ಆಡಿಸುವಂತೆ ಮಾಡುತ್ತೆ, ಕಣ್ಣು ಅನಾವಶ್ಯಕವಾಗಿ ಬಿಟ್ಟು ತೆಗೆದುಕೊಂಡು ಮಾಡುವಂತೆ ಮಾಡುತ್ತೆ. ಈಗ ನಾನಾ ಚೇಷ್ಟೆಗಳನ್ನು ಏನಾದರೂ ಅಕಸ್ಮಾತ್ ವಾತ ಮಾಡೋಕ್ಕೆ ಶುರು ಮಾಡಿದ್ರೆ ಆಗ ಅವನಿಗೆ ಎಲ್ಲಿ ಧ್ಯಾನ ಮಾಡೋದಕ್ಕಾಗತ್ತೆ, ಜಪ ಎಲ್ಲಿ ಮಾಡೋಕ್ಕಾಗತ್ತೆ? ಆಗಲ್ಲ. ಅಂದರೆ ಆಗ ವಾತ ಶಾಂತವಾಗಿ ಕಫ ಯಾವ ಕಾರ್ಯಕ್ಕಾಗಿ ಹೊರಟಿದೆಯೋ ಆ ಕಾರ್ಯಕ್ಕೆ ಸಹಕಾರ ಕೊಡೋದಕ್ಕೋಸ್ಕರ ನಿಂತ್ಕೋಬೇಕಾಗತ್ತೆ. ನೀನು ನಿನ್ನ ಕಾರ್ಯ ಮಾಡ್ಕೋ. ಈಗ ನೀನು ಯಾರೋ ಒಬ್ಬನಿಗೆ ವ್ಯಕ್ತಿಗೆ ಚೆನ್ನಾಗಿ ಧ್ಯಾನ ಆಗಬೇಕು ಅಂತ ಸಹಕಾರ ಕೊಡ್ತಾ ಇದೆಯಾ, ಜಪ ಆಗಬೇಕು ಅಂತ ಸಹಕಾರ ಕೊಡ್ತಾ ಇದೆಯಾ, ನಿನ್ನ ಸಹಕಾರ ಚೆನ್ನಾಗಿ ನಡೀಲಿ, ನಾನು ಮಧ್ಯದಲ್ಲಿ ಬಂದು ಚೇಷ್ಟೆ ಮಾಡೋಲ್ಲ ಅನ್ನೋ ಥರ ಇದ್ದರೆ ಆಗ ಆ ವ್ಯವಹಾರ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಇದೇ ರೀತಿಯಲ್ಲಿ ಎಲ್ಲೋ ಯಾತ್ರೆ ಹೊರಡಬೇಕು ಅಂತ ಹೊರಟಿದ್ದೀನಿ ನಾನು, ಆಗ ನಡ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ವಾತದ ಸಹಕಾರ ಬೇಕು. ಅಷ್ಟರ ಮಧ್ಯದಲ್ಲಿ ಬೇರೆ ಇನ್ನೊಂದು ಕಫ ಬಂದು ಎಲ್ಲೂ ಹೋಗದೆ ಸ್ಥಿರವಾಗಿ ಕೂತ್ಕೊಳ್ಳೋ ತರಹ ಅದೊಂದು ಕಡೆಯಲ್ಲಿ ಮೈ ಭಾರವನ್ನು ಉಂಟು ಮಾಡೋದು, ಬುದ್ಧಿನಲ್ಲಿ ಒಂದು ರೀತಿಯಲ್ಲಿ ಜಡತ್ವವನ್ನು ಉಂಟು ಮಾಡೋದು, ಇದನ್ನೆಲ್ಲ ಮಾಡಿಬಿಟ್ರೆ ಆಗ ವಾತ ಏನು ಯಾತ್ರೆಯನ್ನು ಮಾಡಿಸ್ಬೇಕಾಗಿತ್ತೋ ಆ ಯಾತ್ರೆಯನ್ನು ಮಾಡೋಕೆ ಆಗೋಲ್ಲ. ಅದು ಹಾಗಾಗಿಬಿಡುತ್ತೆ. ಅದು ಹೀಗೆ ಯೋಚನೆ ಮಾಡ್ತಾ ಹೊರಟ್ರೆ ಮಾನವ ಜೀವನದ ಸಕಲ ವ್ಯವಹಾರಗಳು ನಡೀತಾ ಇರೋದು ಹೇಗೆ ಅಂದರೆ ಈ ವಾತಪಿತ್ತ ಕಫಗಳು ಒಂದು ಕೆಲಸ ಮಾಡ್ತಾ ಇರುವಾಗ ಇನ್ನೊಂದು ಅದಕ್ಕೆ ಸಹಕಾರ ಕೊಡಬೇಕು, ಅನುವು ಮಾಡಿಕೊಡ್ಬೇಕು. ತೊಂದರೆ ಅಂತೂ ಕೊಡಬಾರ್ದು. ಹಾಗಿದ್ದರೆ ಜೀವನದ ಎಲ್ಲ ಕಾರ್ಯಗಳು ತುಂಬ ವ್ಯವಸ್ಥಿತವಾಗಿ ನಡೆಯುತ್ತೆ. ಹಾಗಾಗದೆ ಈ ವಾತಪಿತ್ತ ಶ್ಲೇಷ್ಮಗಳು ವಿಷಮಾವಸ್ಥೆಯನ್ನು ಹೊಂದಿದರೆ, ಅಂದರೆ ಯಾವುದೋ ಒಂದು ಅತಿಯಾಗಿಬಿಟ್ಟಿದೆ, ಅದು ವಾತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಅದರದ್ದೇ ಆದ ಸಮಸ್ಯೆ. ಪಿತ್ತ ತುಂಬ ಜಾಸ್ತಿ ಆಗಿದೆ, ಅದರದ್ದೇ ಆದ ಸಮಸ್ಯೆ. ಕಫ ಜಾಸ್ತಿ ಆದರೂ ಅದರದ್ದೇ ಆದ ಸಮಸ್ಯೆ. ವಿಕಾರ, ವಾತವಿಕಾರ, ಪಿತ್ತವಿಕಾರ, ಕಫವಿಕಾರ ಯಾವುದೊಂದಾದರೂ ಒಂದೊಂದು ರೋಗ ಎಂಬುದಾಗಿ ಕರೆಯಲ್ಪಡುತ್ತೆ. ವ್ಯಾಧಿ ಅನ್ನೋದು ಜನ್ಮಾಂತರದ ಪಾಪದ ಕಾರಣದಿಂದ ಬಂದು ಕೆಲಸ ಮಾಡ್ಬೋದು. ಜನ್ಮಾಂತರ ಕೃತಂ ಪಾಪಂ
ವ್ಯಾಧಿರೂಪೇಣ ಬಾಧತೆ ತಚ್ಛಾಂತಿ ಔಷಧೈ ದಾನೈ ಜಪ ಹೋಮ ಸುರಾರ್ಚನೈ. ಜನ್ಮಾಂತರಕೃತವಾದ ಪಾಪವು ವ್ಯಾಧಿ ರೂಪದಲ್ಲಿ ಬಂದು ಬಾಧಿಸುತ್ತೆ. ತಚ್ಛಾಂತಿ, ಆ ರೋಗ ಶಾಂತವಾಗಬೇಕಾದ್ರೆ, ವ್ಯಾಧಿ ಶಾಂತವಾಗಬೇಕಾದ್ರೆ ಔಷಧೈ, ಮೊದಲನೇದಾಗಿ ಔಷಧ ಬೇಕೋ. ದಾನೈ, ಯಾವ ರೋಗ ಬಂದಿದೆ ಆ ರೋಗಕ್ಕೆ ಕಾರಣವಾಗಿ ಯಾವ ಶಕ್ತಿಯ ಪ್ರಕೋಪವಾಗಿದೆ, ದೇವತಾಶಕ್ತಿಯ ಪ್ರಕೋಪವಾಗಿದೆ, ಆ ದೇವತಾಶಕ್ತಿಯ ಪ್ರಸನ್ನತೆಯನ್ನು ಗಳಿಸೋದಕ್ಕೋಸ್ಕರವಾಗಿ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ದಾನ ಮಾಡುವಂತಹದ್ದು. ಜಪ, ಆ ದೇವತೆಯನ್ನು ಸಂತೋಷಪಡಿಸೋದಕ್ಕೆ ಜಪವನ್ನು ಮಾಡುವಂತಹದ್ದು. ಹೋಮ, ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವತೆಯನ್ನು ಉದ್ದೇಶಿಸಿ ಹವಿಸ್ಸನ್ನು ಅರ್ಪಣೆ ಮಾಡಿ ಪ್ರಾರ್ಥಿಸಿ ಆ ದೈವಕೋಪವನ್ನು ಶಮನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡುವಂತಹದ್ದು. ಸುರಾರ್ಚನ, ಅದೇ ರೀತಿಯಲ್ಲಿ ದೇವತಾ ಪೂಜೆಗಳು, ಇವುಗಳಿಂದ ಅದನ್ನು ಶಾಂತ ಮಾಡ್ಕೋಬೇಕು ಎಂಬುದಾಗಿ ಒಂದು ವಿಧಿ. ಅಲ್ಲಿಯವರೆಗೆ ಆ ವ್ಯಾಧಿಯ ಕಾರಣದಿಂದಾಗಿ ನಿರಂತರ ನಡೀತಾ ಇದ್ದ ಅಭ್ಯಾಸ ನಿಂತು ಹೋಗುತ್ತೆ. ಇದು ವಿಘ್ನ. ಅದರಿಂದ ಶ್ರದ್ಧೆ ಇರ್ಬೋದು ಒಬ್ಬನಿಗೆ, ನಾನು ಚೆನ್ನಾಗಿ ಸಾಧನೆ ಮಾಡಬೇಕು, ಆದಷ್ಟು ಶೀಘ್ರವಾಗಿ ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಇದೇ ಜನ್ಮದಲ್ಲಿ ನಾವು ಮೋಕ್ಷ ಪಡಿಬೇಕು, ನನಗೆ ಅತ್ಯುತ್ಕೃಷ್ಟವಾದ ಗುರು ಸಿಕ್ಕಿದ್ದಾರೆ, ಅವ್ರ ಮೇಲೆ ಅಪಾರವಾದ ಶ್ರದ್ಧೆ ಇದೆ ನನಗೆ, ಹೀಗೆಲ್ಲ ಇದ್ದರೂ ಬಲಿಷ್ಠವಾದ ಕರ್ಮ ಪೂರ್ವ ಜನ್ಮದಿಂದ ಬಂದಿದ್ದು ಪುರುಷ ಪ್ರಯತ್ನಕ್ಕೆ ಅಡ್ಡಗಾಲ ಹಾಕ್ಬೋದು. ಅದೇ ರೀತಿಯಲ್ಲಿ ಈ ಜನ್ಮದಲ್ಲೇ ನಾವು ತೋಳುವ ಆಹಾರ ಮಾಡುವ ವ್ಯವಹಾರಗಳಿಂದ ಕಾರಣದಿಂದಾಗಿ ಧಾತು ಪ್ರಕೋಪ ಆಯಿತು ಅಂತಂದರೆ ಆಗಲೂ ರೋಗ ಬರುತ್ತೆ. ಅದಕ್ಕೆ ದೋಷಜ ವ್ಯಾಧಿ ಎಂಬುದಾಗಿ ಕರೀತಾರೆ. ವಾತಪಿತ್ತ ಕಫಗಳು ಕೆದಕುವಂತೆ ನಾವೇನೋ ಕೆಲಸ ಮಾಡ್ಕೊಂಡಿದ್ದೀವಿ. ಯಾವತ್ತೂ ಬಿಸಿಲಲ್ಲಿ ಓಡಾಡದೇ ಇದ್ದವನು ಒಂದು ದಿವಸ 4-6 ಗಂಟೆಗಳ ಕಾಲ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸಾಕು, ಆಗ ಧಾತು ಪ್ರಕೋಪ ಆಗುತ್ತೆ. ಯಾವುದೋ ಅಪರೂಪವಾದ ಆಹಾರ ಅವನಿಗೆ ಒಗ್ಗುತ್ತೋ ಒಗ್ಗಲ್ವೋ ಅಂತ ಗೊತ್ತಿಲ್ಲ, ರುಚಿಯಾಗಿತ್ತು, ಸ್ವಲ್ಪ ಜಾಸ್ತಿ ಬಳಸಿದೆ ಅಂದರೆ ಸಾಕು, ಅವತ್ತಿನ ದಿವಸನೇ ಶುರುವಾಗುತ್ತೆ ಏನೋ ಏರುಪೇರುಗಳು. ಹೀಗೆ ನಮ್ಮ ಮೈನಲ್ಲಿರುವ ವಾತಪಿತ್ತ ಕಫಗಳು ಕೆದಕೋದಕ್ಕೆ ಬೇಕಾಗುವಂತಹ ಯಾವುದೋ ಆಹಾರವನ್ನು ವ್ಯವಹಾರವನ್ನು ಮಾಡಿದ್ರೆ ಆಗ ದೋಷ ಕೆದಕಿದ್ರ ಕಾರಣದಿಂದಾಗಿ ರೋಗ ಹುಟ್ಟುತ್ತೆ. ಅದಕ್ಕೆ ಹೆಸರೇನು ಅಂತ ಕೇಳಿದ್ರೆ ದೋಷಜ ವ್ಯಾಧಿ ಅಂತ. ಅದರಿಂದ ಜನ್ಮಾಂತರ ಕರ್ಮದಿಂದ ಬರ್ಬೋದು ವ್ಯಾಧಿ, ಈ ಜನ್ಮದಲ್ಲಿ ಮಾಡಿಕೊಳ್ಳುವ ಏರುಪೇರಿನಿಂದ ಬರ್ಬೋದು. ಇದು ಯಾವುದರಿಂದ ಬಂದರೂ ಒಟ್ಟು ಇದೊಂದು ಯೋಗಕ್ಕೆ ವಿಘ್ನ. ಎರಡನೇದು ಸ್ತ್ಯಾನ ಅಂತ. ಸ್ತ್ಯಾನ ಅಂದರೆ ಅಕರ್ಮಣ್ಯತ, ಯಾವುದು ಕರ್ಮ ಮಾಡೋಕ್ಕೆ ಬೇಕಾಗುವ ಉತ್ಸಾಹವೇ ಬರೋಲ್ಲ. ಎಷ್ಟೋ ಜನಗಳಿಗೆ ಆ ರೀತಿಯ ಸಮಸ್ಯೆ ಇರುತ್ತೆ. ಸಮಯ ಇಲ್ಲವೇ ಅಂದರೆ ಬೇಕಾದಷ್ಟು ಸಮಯ ಇದೆ, ಬೇರೆ ಎಲ್ಲ ಅನುಕೂಲ ಇಲ್ಲವೇ ಅಂದರೆ ಎಲ್ಲ ಅನುಕೂಲತೆಯೇ ಇದೆ. ಆದರೆ ಸಾಧನೆ ಮಾಡಬೇಕು ಅಂತಂದಾಗ ಅದರಲ್ಲಿ ಏನು ನನಗೆ ಗುರಿ ತಲುಪಬೇಕು ಅನ್ನೋ ಬಗ್ಗೆ ಶ್ರದ್ಧೆ ಇದೆ, ಗುರುವಿನ ಬಗ್ಗೆ ಶ್ರದ್ಧೆ ಇದೆ, ಆದರೆ ಯಾವ ಕೆಲಸ ಮಾಡೋ ಬಗ್ಗೆನೂ ಆಸಕ್ತಿ ಇಲ್ಲ ಅಂತಂದಾಗ ಸಾಧನೆ ಮಾಡೋ ಬಗ್ಗೆನೂ ಆಸಕ್ತಿ ಬರೋಲ್ಲ, ಹಾಗಾಗಿ ಹೋಗುತ್ತೆ. ಹಾಗಾದಾಗ ಅವನ ಇದುವರೆಗಿನ ಪ್ರಯತ್ನ ಮುಂದಕ್ಕೆ ಹೋಗೋಲ್ಲ, ನಿಂತು ಹೋಯಿತು ಅಂತ ಅರ್ಥ. ಯಾತ್ರೆ ಮಧ್ಯದಲ್ಲಿ ನಿಂತ ಹಾಗೆ ಈ ಯೋಗ ಮಾರ್ಗದಲ್ಲಿ ಸಾಧನೆಯೂ ಕೂಡ ಮಧ್ಯದಲ್ಲಿ ನಿಂತಂತೆ ಆಗಿಬಿಡುತ್ತೆ. ಇನ್ನು ಸಂಶಯ, ಎಲ್ಲೋ ಇದ್ದಕ್ಕಿದ್ದ ಹಾಗೆ ಒಂದು ಸಂಶಯ ಬಂದು ಸಂಶಯ ಬಗೆಹರಿಯೋ ತನಕ ಸಾಧನೆ ಮಾಡೋದಕ್ಕೆ ಮನಸ್ಸು ಬಿಟ್ಕೊಡಲ್ಲ, ಅಂಥ ಸ್ಥಿತಿ ಅದು. ಸಂಶಯ ಅಂದರೆ ಹಾಗೋ ಹೀಗೋ ಅಂತ ಈ 2 ಕೋಟಿಗಳನ್ನು ಅವಲಂಬಿಸಿಕೊಂಡಿರುವಂಥ ಒಂದು ತಿಳುವಳಿಕೆಗೆ ಸಂಶಯ ಅಂತ ಕರೀತಾರೆ. 2 ಕೋಟಿ ಅಂದರೆ 2 ಮುಖ, ಇದು ಹೀಗಿರ್ಬೋದು ಅಂತ ಒಂದು ಮುಖ, ನನ್ನ ಮನಸ್ಸು ಹೇಳ್ತಾ ಇದೆ, ಇನ್ನೊಂದು ಮನಸ್ಸು ಹೇಳ್ತಾ ಇದೆ ಹಾಗಲ್ಲ ಅದು ಹೀಗಿದೆ ಅಂತ. ಇದಕ್ಕೆಷ್ಟು ಬಲ ಇದೆಯೋ ಅದಕ್ಕೂ ಅಷ್ಟೇ ಬಲ ಇದೆ. ಸಮಬಲವಾಗಿರುವಂಥ 2 ಮುಖವಾದ ತಿಳುವಳಿಕೆ ನನ್ನ ಬುದ್ಧಿನಲ್ಲಿ ಬಂದು ನಿಂತ್ಕೊಂಡ್ರೆ ಆಗ ಅದಕ್ಕೆ ಸಂಶಯ ಅಂತ ಕರೀತಾರೆ. ಯಾವುದೋ ಅಭ್ಯಾಸ ಮಾಡ್ತಾ ಇದ್ದೆ, ಇದ್ದಕ್ಕಿದ್ದ ಹಾಗೆ ನಮ್ಮ ಗುರುಗಳು ಹೇಳಿಕೊಟ್ಟ ಕ್ರಮ ಸ್ವಲ್ಪ ನನ್ನಲ್ಲಿ ವಿಸ್ಮೃತಿಯ ಕಾರಣದಿಂದ ಏರುಪೇರಾಗ್ಬಿಟ್ಟಿದೆಯಾ ಅಂತ ಒಂದು ಸಂದೇಹ ಬಂದುಬಿಟ್ಟು,
ಅದು ಹೀಗೆ ಮಾಡಬೇಕಾಗಿತ್ತೋ ಅದು ಹಾಗೆ ಮಾಡಬೇಕಾಗಿತ್ತು ಅಂತ. ಪ್ರಾಣಾಯಾಮ ಮಾಡುವಾಗ ಪ್ರಾಣಾಯಾಮದಲ್ಲಿ ಅನೇಕ ಪ್ರಕಾರಗಳೆಲ್ಲ ಇದೆ. ಸೂರ್ಯಭೇದನ, ಉಜ್ಜಾಯಿ, ಸೀತ್ಕಾರಿ, ಶೀತಲಿ, ಭಸ್ತ್ರಿಕಾ, ಭ್ರಾಮರಿ, ಮೂರ್ಛಾ, ಪ್ಲಾವಿನಿ ಎಂಬುದಾಗಿ ಪ್ರಧಾನವಾದಂಥ 8 ಕುಂಭಕಗಳಿದೆ. ಆ ಒಂದೊಂದು ಕುಂಭಕ ಮಾಡಬೇಕಾದ್ರೂ ಒಂದೊಂದು ಕ್ರಮ ಇದೆ ಅದಕ್ಕೆ. ಚಂದ್ರಭೇದನ ಅಂತ ಪ್ರಾಣಾಯಾಮ ಅಂದರೆ ಎಡಗಡೆಯಿಂದ ಉಸಿರು ತೊಗೊಂಡು ಕಟ್ಟಿ ಬಲಗಡೆ ಬಿಡು ಅಂತ. ಸೂರ್ಯಭೇದನ ಅಂದರೆ ಬಲಗಡೆಯಿಂದ ಉಸಿರು ತೊಗೊಂಡು ಕಟ್ಟಿ ಎಡಗಡೆ ಬಿಡು ಅಂತ. ಹೀಗೆ ಒಂದೊಂದರಲ್ಲಿ ಒಂದೊಂದು ವಿಧಾನ ಇದೆ ಅದಕ್ಕೆ. ಉಸಿರಿನ ಪ್ರಮಾಣ ಎಷ್ಟೊತ್ತು ತೊಗೋಬೇಕು, ಎಷ್ಟೊತ್ತು ಕಟ್ಟಬೇಕು, ಎಷ್ಟೊತ್ತು ಬಿಡಬೇಕು ಅನ್ನೋದಕ್ಕೂ ಕೂಡ ಅವನವನು ಪ್ರಕೃತಿಗೆ ತಕ್ಕಂತೆ ಒಂದು ವಿಧಾನವನ್ನು ಕೊಡ್ತಾರೆ ಗುರುವಾದವನು. ಯಾವುದೋ ಕಾರಣಕ್ಕೆ ನಾನು ಎಲ್ಲೋ ತಪ್ಪುಬಿಟ್ಟಿದ್ದೀನ ಅಂತ ಅನಿಸ್ಬಿಡುತ್ತೆ ಒಂದು ಮಧ್ಯದಲ್ಲಿ ನಿಂತು ಇಟ್ಕೊಂಡ್ರೆ, ಆಗ ಅದು ಸರಿಯೋ ಇದು ಸರಿಯೋ ಅಂತ ಅನಿಸ್ಬಿಡುತ್ತೆ. ಮುಂದೇನು ಮಾಡಬೇಕು? ತಪ್ಪಾಗಿ ಮಾಡಿಬಿಟ್ರೆ ತೊಂದರೆ ಆಗಿಬಿಡುತ್ತಲ್ಲ. ಆದರೆ ಯಾರಿಂದ ಕಲಿತನೋ ಅವರು ಈಗ ನನಗೆ ಎದುರುಗಡೆ ಉಪಸ್ಥಿತರಿಲ್ಲ, ಅವ್ರು ಸಿಕ್ಕಬೇಕಾದ್ರೆ ಎಷ್ಟೋ ಕಾಲ ಆಗುತ್ತೆ ಅನ್ನೋ ಪರಿಸ್ಥಿತಿ ಬಂದರೆ ಆಗೇನು ಮಾಡ್ತಾನೆ ಅವನು? ಅಭ್ಯಾಸವನ್ನು ಒಂದು ದೃಷ್ಟಿಯಿಂದ ಕಡಿಮೆ ಮಾಡ್ಕೋತಾನೆ. ಉತ್ಸಾಹ ಇಳಿದು ಹೋಗುತ್ತೆ ಅವನಿಗೆ. ಬೇರೆ ಶ್ರದ್ಧೆ ಬೇಕಾದಷ್ಟು ಇರ್ಬೋದು, ಗುರಿಯ ಬಗ್ಗೆ ಶ್ರದ್ಧೆ, ಗುರುವಿನ ಬಗ್ಗೆ ಶ್ರದ್ಧೆ ಎಲ್ಲವೂ ಸುಭದ್ರವಾಗಿರ್ಬೋದು. ಹಾಗಿದ್ದರೂ ಸಹ ಅವನ ಅಭ್ಯಾಸ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗಿಬಿಡುತ್ತೆ. ಅದೇ ರೀತಿಯಲ್ಲಿ ಅನೇಕ ಸಂಶಯಗಳು ಹುಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಆಸನ ಪ್ರಾಣಾಯಾಮಗಳ ಅಭ್ಯಾಸದಲ್ಲಿ ಕೆಲವು ವಿಶಿಷ್ಟವಾದ ಸಂದೇಹಗಳು ಹುಟ್ಕೊಳ್ಳುತ್ತೆ. ಉದಾಹರಣೆಗೆ ಹೇಳೋದಾದರೆ, ಕೆಲವು ಕಾಲ ತುಂಬ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡೋದ ಮೇಲೆ ಮಲಮೂತ್ರ ವಿಸರ್ಜನೆ ತುಂಬ ಕಡಿಮೆ ಆಗಿಬಿಡುತ್ತೆ. ಮಲಮೂತ್ರ ವಿಸರ್ಜನೆ ನನಗೆ ಆಗತಾನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕಡಿಮೆ ಆಗಿಬಿಡುತ್ತೆ. ಹಾಗೆ ಕಡಿಮೆ ಆದಾಗ ಇದೇನಿದು ನನ್ನ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ವಲ್ಲ ಅಂತ ಒಬ್ಬನಿಗೆ ಸಂದೇಹ ಬರುತ್ತೆ. ಇದು ಸರಿನಾ ಅಥವಾ ತಪ್ಪಾಗ್ಬಿಟ್ಟಿದೆಯಾ ನನ್ನ ಅಭ್ಯಾಸ, ಅದ್ರ ಪರಿಣಾಮದಿಂದ ಹೀಗಾಗ್ಬಿಟ್ಟಿದೆಯಾ ಅಂತ. ಆಗ ಯಾರು ಬಂದು ಸಮರ್ಥರಾದವರು ನಿನಗೇನಾಗ್ತಾಯಿದೆ ಅಂತ ಕೇಳಿ ಸರಿಯಾದ ಉತ್ತರ ಕೊಟ್ಟರೆ ಸಂದೇಹ ಪರಿಹಾರ ಆಗುತ್ತೆ, ಆಗ ಮುಂದುವರ್ಸ್ಕೊಂಡು ಹೋಗೋಕ್ಕಾಗತ್ತೆ. ಯೋಗದ ಅಭ್ಯಾಸದಲ್ಲಿ ಯಾಕೆ ಹಾಗಾಗುತ್ತೆ ಅಂತ ಕೇಳಿದ್ರೆ, ಯೋಗದ ಅಭ್ಯಾಸದ ಪರಿಣಾಮವಾಗಿ ಅಗ್ನಿ ವೃದ್ಧಿ ಆಗುತ್ತೆ. ತುಂಬ ಅಂದರೆ ಜಠರಾಗ್ನಿ ವೃದ್ಧಿ ಆಗುತ್ತೆ. ಜಠರಾಗ್ನಿ ವೃದ್ಧಿ ಆದಾಗ ತಗೊಂಡ ಆಹಾರ ಎಲ್ಲ ಭಸ್ಮಸಾತ್ ಆಗೋಗ್ಬಿಡುತ್ತೆ, ಸುಟ್ಟು ಹೋದಾಗ ಆಗೋಗುತ್ತೆ. ಅದರಲ್ಲಿ ಸಾರಿಷ್ಠವಾದ ಭಾಗ ಪೂರ್ಣ ದೇಹ ತೊಗೊಂಬಿಡುತ್ತೆ. ಸಾರಹೀನವಾದ ಭಾಗದ ಪ್ರಮಾಣ ತುಂಬ ಕಡಿಮೆ ಆಗಿಬಿಡುತ್ತೆ. ಹಾಗೆ ತುಂಬ ಕಡಿಮೆ ಆದಾಗ ಹೊರಗಡೆ ಮಲ ಎಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇದೆ ಅಂತ ನೋಡಿದ್ರೆ ತುಂಬ ಕಡಿಮೆ ಹೋಗ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಆದರೆ ಅದೇನು ರೋಗ ಅಲ್ಲ, ಮಲಬದ್ಧತೆ ಅಲ್ಲ, ಮತ್ತೇನು ಅಂದರೆ ಶುಭ ಲಕ್ಷಣ. ಅದು ಅಗ್ನಿ ಚೆನ್ನಾಗಿ ವೃದ್ಧಿಯಾಗಿ ಆಹಾರ ಚೆನ್ನಾಗಿ ಪಕ್ವವಾಗ್ತಾ ದೇಹಕ್ಕೆ ಬಲ ಆಗ್ತಾಯಿದೆ. ಹೆಚ್ಚು ಆಹಾರ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೂ ಅವನು ಬಲಿಷ್ಠವಾಗಿದ್ದಾನೆ. ಯಾಕೆ ಅಂದರೆ ಜಠರಾಗ್ನಿಯಷ್ಟು ಉತ್ತಮವಾದ ಮಟ್ಟಕ್ಕೆ ಬಂದೋಯ್ತು ಅಂತ. ಆದರೆ ಯಾಕೆ ಬಂತು ಅನ್ನೋದು ಅವನಿಗೆ ಗೊತ್ತಾಗದೇ ಇದ್ದಾಗ ಸಂದೇಹ ಶುರುವಾಗ್ಬಿಡುತ್ತೆ. ಅಯ್ಯೋ ನನಗೇನೋ ಹೆಚ್ಚು ಕಡಿಮೆ ಆಗಿದೆ, ಮಲವಿಸರ್ಜನೆ ಆಗ್ತಾಯಿಲ್ಲ ಸರಿಯಾಗಿ ಅಂತ. ಆಗೇನಾಗುತ್ತೆ, ಅಭ್ಯಾಸದ ಬಗ್ಗೆ ಉತ್ಸಾಹ ಬಿದ್ದೋಗುತ್ತೆ, ಹಾಗೋ ಹೀಗೋ ಅಂತ. ಇದೇ ರೀತಿಯಲ್ಲಿ ಸಾಮಾನ್ಯವಾಗಿ ಆಸನ ಪ್ರಾಣಾಯಾಮವನ್ನು ವ್ಯವಸ್ಥಿತವಾಗಿ ಸಕ್ರಮವಾಗಿ ಅಭ್ಯಾಸ ಮಾಡುವವರಿಗೆ ಇವತ್ತು ಆಸನದ ಅಭ್ಯಾಸ ಅಂದರೆ ಅದೊಂದು ವ್ಯಾಯಾಮದ ತರಹ ಆಗೋಗಿದೆ. 25 ಆಸನ, 50 ಆಸನ, 75 ಆಸನ ಪ್ರತಿ ದಿವಸ 1 ಗಂಟೆಯಲ್ಲಿ ಅಭ್ಯಾಸ ಮಾಡಬೇಕು ಅನ್ನೋ ತರಹ ಬಂದು ಹೋಗಿದೆ. ಅದು ನಿಜವಾದ ಆಸನದ ಅಭ್ಯಾಸ ಅಲ್ಲ. ಆಸನ ಅಂತಂದರೆ ಒಂದು ಆಸನ ಅದು ಎಷ್ಟೋ ಹೊತ್ತು ದೀರ್ಘಕಾಲ ಕೂತ್ಕೊಂಡು ಅಭ್ಯಾಸ ಮಾಡೋದೇ ನಿಜವಾದ ಆಸನ. ಹಾಗೆ ಆಸನವನ್ನು ಅಭ್ಯಾಸ ಮಾಡ್ತಾ ಹೋದಾಗ ಅಗ್ನಿ ವೃದ್ಧಿ ಆಗುತ್ತೆ. ತುಂಬಾ ಅಗ್ನಿ ವೃದ್ಧಿ ಆದಾಗ ಆಹಾರ ತೊಗೊಂಡಿದ್ದು ತುಂಬ ಚೆನ್ನಾಗಿ ಪಕ್ವ ಆಗೋದ್ರಿಂದ ತುಂಬ ಆಹಾರ ತೊಗೋಬೇಕು ಅಂತಲೇ ಅನಿಸಲ್ಲ. ಸ್ವಲ್ಪ ಆಹಾರ ತೊಗೊಂಡ್ರೆ ನಂಗೆ ಸಾಕು ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಯಾಕೆಂದರೆ ದೇಹ ತಾನೇ ಸೂಚನೆ ಕೊಟ್ಬಿಡುತ್ತೆ, ನಿನಗೆ ಇಷ್ಟೇ ಆಹಾರ ಬೇಕಾಗಿರೋದು ಅಂತ. ಅದನ್ನು ಅರ್ಥ ಮಾಡಿಕೊಂಡು ಆಹಾರವನ್ನು ಕಡಿಮೆ ಮಾಡ್ತಾ ಹೋದಾಗ ಒಂದು ಸರಿ ಸಂದೇಹನೂ ಬರ್ಬೋದು, ಏನು ಮೊದಲು ಇದರ 4ರಷ್ಟು ತಿಂತಾಯಿದ್ದೆ, ಈಗ ಅದು ಕಾಲು ಭಾಗ ಕೆಳಗೆ ನನಗೇನಾದ್ರು ರೋಗ ಬಂದಿದೆಯಾ ಅಂತ ಒಂದು ಸಂದೇಹ ಹುಟ್ಕೊಂಡ್ಬಿಟ್ರೆ ಆಗ ಉತ್ಸಾಹ ಕಡಿಮೆ ಆಗಿ ಹೋಗುತ್ತೆ ಯೋಗದ ಅಭ್ಯಾಸದಲ್ಲಿ. ಇದೊಂದು ಕೇವಲ ಸಂದೇಹ ಮಾತ್ರ. ಅದೇ ಯಾರು ಒಬ್ಬ ಬಲ್ಲವನಿದ್ದರೆ ಅವನ ಮುಖಲಕ್ಷಣವನ್ನು ನೋಡಿ ಅವನ ದೇಹದ ಬಲವನ್ನು ಪರಿಶೀಲಿಸಿ, ಇಲ್ಲ ನಿನಗೇನೂ ಆಗಿಲ್ಲ, ಇದು ಯೋಗದಲ್ಲೇ ಹುಟ್ಟುವ ಸಹಜವಾದ ಒಂದು ಲಕ್ಷಣ,
ನೀನೇನು ಅನ್ಯಥ ಅನ್ಕೋಬೇಕಾಗಿಲ್ಲ, ನೀನು ಮುಂದುವರಿಸು ಅಂತ ಹೇಳ್ತಾರೆ. ಹಾಗೆ ಯಾರೋ ಒಬ್ಬರು ಮಾರ್ಗದರ್ಶಕರು ಸಿಗಲಿಲ್ಲ ಆ ಸಮಯದಲ್ಲಿ ಅಂತಂದರೆ ಈ ಸಂದೇಹ ಏನು ಮಾಡುತ್ತೆ, ಇದು ಸರಿಯೋ ತಪ್ಪೋ ಅಂತ ಬುದ್ಧಿಗೆ ಬಂದು ನಿಂತ್ಕೊಂಡು ಅಭ್ಯಾಸದ ಬಗ್ಗೆ ಉತ್ಸಾಹವನ್ನು ಕಡಿಮೆ ಮಾಡಿಬಿಡುತ್ತೆ. ಇದೊಂದು ವಿಘ್ನ. ಇದು ಇದೇ ರೀತಿಯಲ್ಲಿ ಅನೇಕ ಸಂದೇಹಗಳುಂಟು, ಒಂದೆರಡಲ್ಲ. ಯೋಗ ಮಾರ್ಗದಲ್ಲಿ ಹೋಗುವವರಿಗೆ ಅದರ ಅನುಭವಗಳಿರುತ್ತೆ. ದೇಹ ತುಂಬ ಹಗುರವಾಗೋಕ್ಕೆ ಶುರುವಾಗುತ್ತೆ. ಎಷ್ಟು ಹಗುರವಾಗುತ್ತೆ ಅಂತ ಕೇಳಿದ್ರೆ ಗಾಳಿನಲ್ಲಿ ತೇಲಿ ಹೋಗ್ತೀನಿ ನಾನು ಅನ್ನೋ ರೀತಿಯಾದ ಅನುಭವ ಶುರುವಾಗುತ್ತೆ. ಮತ್ತು ಹೊರಗಡೆಯಿಂದ ಶರೀರ ಕೃಶವಾಗಿದೆ ತುಂಬ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇದ್ಯಾಕೆ ಕೃಶವಾಗೋಯ್ತು, ನನಗೇನೋ ರೋಗ ಬಂದಿದೆಯಾ ಅಂತ ಸಂದೇಹ ಬರೋದಕ್ಕೆ ಅವಕಾಶ ಇರುತ್ತೆ. ಆದರೆ ಅದೊಂದು ಲಕ್ಷಣ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಕೃಶತ್ವಂ. ಒಂದು ನಾಡಿ ಶೋಧದ ಅಭ್ಯಾಸವನ್ನು ಬೆಳೆಸ್ತಾ ಹೋದಾಗ ಸ್ವಲ್ಪ ಕಾಲ ಆದಮೇಲೆ ದೇಹ ಪೂರ್ತಿ ಕೃಶವಾಗ್ಬಿಡುತ್ತೆ ಅಂತ. ಕೃಶ ಎಷ್ಟಾಗುತ್ತೆ ಅಂತ ಕೇಳಿದರೆ ರೋಗದ ಲಕ್ಷಣವಾಗಿ ಕೃಶವಾಗಲ್ಲ. ನಮ್ಮ ಮೈನಲ್ಲಿ ಸಪ್ತಧಾತುಗಳು ಯಾವ ಪ್ರಮಾಣದಲ್ಲಿ ಇರಬೇಕೋ, ನನ್ನ ವಾತ ಪ್ರಕೃತಿಯೋ ಪಿತ್ತ ಪ್ರಕೃತಿಯೋ ಕಫ ಪ್ರಕೃತಿಯೋ ಅದಕ್ಕೆ ತಕ್ಕಂತೆ ಆ ಪ್ರಮಾಣಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಹಾಗೆ ನಿಲ್ಲಿಸಿದಾಗ ಸ್ಥೂಲಕಾಯನ ಕೃಶನಾಗ್ತಾನೆ, ತುಂಬ ಕೃಶನಾಗಿದ್ದನು ಸ್ವಲ್ಪ ಸ್ಥೂಲವಾಗ್ತಾನೆ ಯೋಗಾಭ್ಯಾಸದಲ್ಲಿ. ಹೀಗಾದಾಗ ಏನಿದು ಅಂತ ಒಂದು ಸಂದೇಹ ಬರ್ಬೋದು. ಆ ಸಂದೇಹವೇ ತಿಂದಾಕ್ಬಿಡುತ್ತೆ ಒಬ್ಬನ್ನು, ಆಗ ಅಭ್ಯಾಸ ಕೆಟ್ಟೋಗುತ್ತೆ. ಅದೇ ರೀತಿಯಲ್ಲಿ ಪ್ರಮಾದ ಅಂತ ಇನ್ನೊಂದು. ಪ್ರಮಾದ ಅಂದರೆ ಅನವಧಾನಂ, ಮನಸ್ಸಿನ ಸಮಾಧಾನ ಕಡಿಮೆಯಾಗಿ ಏನೋ ಒಂದು ತಪ್ಪು ಕಾರ್ಯ ನಡೆಯೋದು ಅಂತ ಅರ್ಥ. ಅಚಾತುರ್ಯ ಅಂತ, ಏನೋ ಯಾವುದೋ ಕಾರಣಕ್ಕೆ ನಾನಿರೋ ಜಾಗಕ್ಕೆ ನನಗೆ ಯೋಗ ವಿದ್ಯೆಯನ್ನು ಕಲಿಸ್ಕೊಟ್ಟಂತಹ ಗುರುಗಳು ಬಂದ್ಯಾರೆ, ಅನಿರೀಕ್ಷಿತವಾಗಿ ಬಂದ್ಯಾರೆ. ನಾನು ನೋಡಿಲ್ಲ ಅವ್ರನ್ನ, ಒಳಗಡೆ ಕೂತ್ಕೊಂಡು ಅದು ಯಾರೋ ಅದು ಅಂತ ಕೇಳಿದರೆ ಇದು ಅಚಾತುರ್ಯ. ಯಾಕೆಂದರೆ ಅವರು ತುಂಬ ಪೂಜ್ಯರು, ನನ್ನ ಒಳಗಡೆನೂ ಪೂಜ್ಯ ಬುದ್ಧಿನೇ ಇದೆ. ಆದರೆ ಹಾಗೆ ಏಕವಚನದಲ್ಲಿ ಯಾರೋ ಒಬ್ಬರನ್ನ ಕರೆದ್ರೆ ಅದು ಒಂದು ದೃಷ್ಟಿಯಿಂದ ಅಪರಾಧ. ಅದು ಇಲ್ಲಿ ಏನು ಕಾರಣ ಈ ಅಪರಾಧಕ್ಕೆ ಅಂದರೆ ಸಾವಧಾನತೆ ಇಲ್ಲದೇ ಇರೋದೇ ಕಾರಣ. ಯಾರೋ ಬಂದರು ಅಂತಾದರೂ ಯಾರು ಬೇಕಾದ್ರೂ ಬಂದಿರ್ಬೋದಲ್ಲ. ಅವ್ರು ಯಾರು ಬಂದರು ಅಂತ ನೋಡ್ದೇನೆ ನಾನು ಮಾತಾಡಿದ್ರೆ ಏನು ಅರ್ಥ, ಅದಕ್ಕೆ ತಪ್ಪೇ ಮಾಡಿದೆ ಅಂತಲೇ ಅರ್ಥ. ಇದಕ್ಕೆ ಏನಂತ ಕರೀತಾರೆ, ಪ್ರಮಾದ ಅಂತ ಕರೀತಾರೆ. ಪ್ರಮಾ ಅಂದರೆ ಯಥಾರ್ಥ ಜ್ಞಾನ. ನನಗಿರುವ ಯಥಾರ್ಥ ಜ್ಞಾನವನ್ನು ತಿಂದುಹಾಕುವಂಥ ಒಂದು ಕಾರ್ಯ. ಅಂದರೆ ನನಗೆ ಏನೋ ಒಂದು ತಿಳುವಳಿಕೆ ಬೆಳೆಸ್ಕೊಂಬಂದಿದ್ದೀನಿ, ಆದರೆ ಈಗ ಒಂದು ತಪ್ಪು ಮಾಡ್ತಾಯಿದ್ದೀನಿ. ಈ ತಪ್ಪು ಏನು ಕೆಲಸ ಮಾಡುತ್ತೆ ಮುಂದಕ್ಕೆ ಅಂದರೆ ನನ್ನ ಪ್ರಮೆಯನ್ನು ಹಾಳು ಮಾಡುತ್ತೆ. ನನಗೆ ಇದುವರೆಗೆ ಬಂದಿರೋ ತಿಳುವಳಿಕೆಯನ್ನು ಒಂದು ಸರಿ ಕೆಳಗಡೆ ಕುಸಿಯುವಂತೆ ಮಾಡುತ್ತೆ. ಆ ತಿಳುವಳಿಕೆ ತಾನಾಗಿ ಹಿಂದಕ್ಕೆ ಸರಿಯುವಂತೆ ಆಗಿಬಿಡುತ್ತೆ. ಆದ್ದರಿಂದ ಅದಕ್ಕೆ ಪ್ರಮಾದ ಅಂತ ಹೆಸರು. ಎಲ್ಲ ತಪ್ಪು ಕಾರ್ಯಗಳು ಕೂಡ ಪ್ರಮಾದ ಎಂಬುದಾಗಿ ಕರೆಯಲ್ಪಡುತ್ತೆ. ಅಂಥದ್ದು ಬೇಕಾದಷ್ಟು ನಡೆಯುತ್ತೆ. ಮನೆ ಹತ್ತಿರನೇ ಹಿತ್ತಲಲ್ಲಿ ಯಾವುದೋ ಸರ್ಪ ಮಲಗಿರುತ್ತೆ. ಹಗ್ಗ ಅಂತ ಅಂದ್ಕೊಂಡು ಕೈಯಲ್ಲಿ ಹಿಡ್ಕೊಳಕ್ಕೆ ಹೋದರೆ ಅದು ಏನು ಮಾಡುತ್ತೆ, ಕಚ್ಚುತ್ತೆ. ಏನಾಯಿತು, ಪ್ರಮಾದವೇ ಅದು. ಹಾವು ಕಚ್ಚಿದ್ರೆ ಏನಾಗುತ್ತೆ, ಬದುಕೋದೇ ಕಷ್ಟ. ಚಿಕಿತ್ಸೆ ಇದೆ, ಚಿಕಿತ್ಸೆ ಮಾಡಿದೆ. ಚಿಕಿತ್ಸೆಯ ಪರಿಣಾಮವಾಗಿ ಎಷ್ಟೋ ಕಾಲದವರೆಗೆ ನಮಗಿದ್ದಂಥ ಯಥಾರ್ಥ ಜ್ಞಾನ ಮಸುಕಾಗುತ್ತೆ. ಅಂದರೆ ಎಲ್ಲ ತಿಳುವಳಿಕೆ ಹೋಗ್ಬಿಡುತ್ತೆ ಅಂತಲ್ಲ, ತಿಳುವಳಿಕೆಯ ಮಟ್ಟ ಏನೋ ಒಂದಷ್ಟಿದೆ. ಸೂಕ್ಷ್ಮವಾದದ್ದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಎಷ್ಟೆಷ್ಟೋ ಅಂತಿದ್ದರೆ ಅದಷ್ಟು ನಿಧಾನಕ್ಕೆ ಕುಸಿದು ಹೋಯಿತು ಅಂತಾಗುತ್ತೆ. ಯಾಕೆಂದರೆ ಹಾವಿನ ವಿಷ. ನನ್ನ ಬಾಲ್ಯದಲ್ಲಿ ಯಾರೋ ಒಬ್ಬರು ನನ್ನ ಆತ್ಮೀಯ ಮಿತ್ರರು ತಮ್ಮ ಮನೇಲಿ ನಡೆದಂಥ ಒಂದು ಘಟನೆಯನ್ನು ಹೇಳ್ತಾಯಿದ್ರು. ಪ್ರಮಾದಕ್ಕೆ ಎಂಥ ಉತ್ತಮವಾದ ಉದಾಹರಣೆ ಅನ್ನೋದಕ್ಕೆ ನೆನಪಿಸ್ಕೊಳ್ತಾಯಿದ್ರು. ಅವ್ರ ಮನೆಯಲ್ಲಿ ತೋಟ ಗದ್ದೆ ಇದ್ದವರು ಮನೆಯಲ್ಲಿ ಒಂದು ಬಂದೂಕಿತ್ತು. ಅಣ್ಣ ತಮ್ಮಂದರು ಒಟ್ಟಿಗೆ ವಾಸ ಮಾಡ್ತಾಯಿದ್ದಾರೆ. ಅಣ್ಣ ಅವತ್ತಿನ ದಿವಸ ಕೋತಿ ಹೆದರ್ಸೋಕ್ಕೆ ಅನ್ನೋ ಕಾರಣಕ್ಕಾಗಿ ಬಂದೂಕಿಗೆ ಮದ್ದು ಗುಂಡು ಎಲ್ಲ ಹಾಕಿ ಒಂದು ಕಡೆಗೆ ಇಟ್ಕೊಂಡಿದ್ದಾನೆ. ಎಷ್ಟೋ ಹೊತ್ತಿಗೆ ತೊಗೊಂಡು ಹೋಗ್ಬೇಕು, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತೊಗೊಂಡು ಹೋಗಬೇಕು ಅಂತ. ಅದೇ ಸಮಯದಲ್ಲಿ ತಮ್ಮನ ಮಗ ಒಬ್ಬ ಸಣ್ಣ ಹುಡುಗ, ಅವನನ್ನು ಸುಮ್ಮನೆ ಹೆದರ್ಸೋಕ್ಕೆ ತಮಾಷೆ ಮಾಡೋಕ್ಕೆ ಆ ಕೋವಿ ತೊಗೊಂಡು ನೋಡು ಢಮಾರ್ ಅಂತ ಅನ್ಸ್ಬಿಡ್ತೀನಿ ಅಂತ ಹೊಡೆದೇ ಬಿಟ್ಟ. ಗುಂಡಿದೆ ಅದರೊಳಗೆ, ಮದ್ದಿದೆ ಅನ್ನೋದು ಗೊತ್ತಾಗಿಲ್ಲ. ಮಗು ಅದೇ ಕ್ಷಣಕ್ಕೆ ಹೊರಟೋಯ್ತು. ದುಃಖವೋ ದುಃಖ. ಇದಕ್ಕೇನಂತ ಕರಿಬೇಕು, ಅಸಾವಧಾನತೆಯಿಂದ ಬಂದ
ತಪ್ಪು ಅಂತ ಕರಿಬೇಕು. ಅಸಾವಧಾನತೆ ಅಂದರೆ ಏನು? ಪ್ರತಿನಿತ್ಯ ಅಲ್ಲೇ ಇರ್ತಾಯಿತ್ತು ಬಂದೂಕು, ಇವತ್ತು ಅಲ್ಲೇ ಇದೆ, ಆ ವಿಷಯ ಬೇರೆ. ಆದರೆ ಅದನ್ನು ನೀನು ತೊಗೊಂಡು ಒಂದು ಮಗುವಿಗೆ ಎದುರುಗಡೆ ಹೆದರಿಸೋದಕ್ಕೆ ಬಳಸಿದೆಯಲ್ಲ, ಸರಿನಾ? ಅದು ಮಗುವನ್ನು ಹಾಗೆ ಹೆದರಿಸೋದು ಸರಿನಾ? ತಮಾಷೆಗೋಸ್ಕರ ಮಾಡಿದೆ ಅಂದರೆ ತಮಾಷೆಗೋಸ್ಕರ ಮಾಡಿದಾಗಲೂ ಎಚ್ಚರಿಕೆ ವಹಿಸಬೇಕಾಗಿತ್ತು. ಅದರಲ್ಲಿ ಇವತ್ತು ಮದ್ದು ಗುಂಡು ಭರ್ತಿಯಾಗಿದೆ. ಒಂದು ಸಾರಿ ಹೀಗಂದರೆ ಅದು ಗುಂಡು ಹಾರುತ್ತೆ ಅನ್ನೋ ಪರಿಸ್ಥಿತಿಲಿದೆ ಅಂತಂದಾಗ ಅದನ್ನು ನೋಡ್ಕೋಬೇಕಾದ ಕರ್ತವ್ಯ ಯಾವುದೋ ಅಲ್ವೋ? ನೋಡ್ಕೋಬೇಕಾದ ಕರ್ತವ್ಯ ಆಗಿತ್ತು. ಅದು ನೋಡಲಿಲ್ಲ ಅಂದರೆ ಅದೊಂದು ತಪ್ಪು. ಈ ತಪ್ಪಿದ ಪರಿಣಾಮ ಏನಾಗುತ್ತೆ? ಸ್ವಂತ ಮಗನನ್ನು ಗುಂಡು ಹಾಕಿಕೊಂಡ್ರೆ ಎಷ್ಟು ದೊಡ್ಡ ಪಾಪ ಅದು. ಆ ಪಾಪ ಏನು ಕೆಲಸ ಮಾಡುತ್ತೆ? ಪ್ರಮಾದ. ಅದು ನನ್ನ ಪ್ರಮೆಯನ್ನು ತಿಂದು ಹಾಕಿಬಿಡುತ್ತೆ. ಅಂದರೆ ಇದೇ ಜನ್ಮದಲ್ಲಿ ಪೂರ್ತಿ ನನ್ನ ಯಥಾರ್ಥ ಜ್ಞಾನ ಏನೇನಿದೆ ಅದನ್ನ ಪೂರ್ತಿ ತಿಂದಿಲ್ಲದೆ ಹೋದರೂ ಮುಂದಿನ ಜನ್ಮಕ್ಕೆ ನಾನೊಬ್ಬ ಅಜ್ಞನಾಗಿ ಹುಟ್ಟುವಂತೆ ಮಾಡಿಬಿಡುತ್ತೆ. ಏನೂ ತಿಳುವಳಿಕೆ ಇಲ್ಲದೆ ಇರುವಂಥ ಒಬ್ಬ ಮೂರ್ಖನನ್ನಾಗಿ ಹುಟ್ಟುವಂತೆ ಮಾಡುತ್ತೆ ಅದು. ಆಗೇನಾಯಿತು? ಇದುವರೆಗೆ ಬಹಳ ಉತ್ಕೃಷ್ಟವಾದ ತಿಳುವಳಿಕೆಯನ್ನು ಗಳಿಸ್ಕೊಂಬಂದೆ, ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದೆ, ತುಂಬ ಒಳ್ಳೆಯ ತಿಳುವಳಿಕೆ ಸಂಪನ್ನವಾಗಿತ್ತು. ಅಷ್ಟು ಹೋಗಿ ಅಜ್ಞನಾಗಿ ಮೂರ್ಖನಾಗಿ ಎಲ್ಲೋ ಬದುಕುವಂತಹ ಒಂದು ಸ್ಥಿತಿ ಬಂದು ಹೋಯಿತು ಅಂತಂದರೆ ಆಗ ಅದೇನು ಅದಕ್ಕೆ ಅರ್ಥ? ಪ್ರಮಾಂ ಅತ್ತಿ ಇತಿ ಪ್ರಮಾದ. ಯಥಾರ್ಥ ಜ್ಞಾನ ಏನಿತ್ತು ಇದುವರೆಗೆ ನನಗೆ ಅಷ್ಟನ್ನು ಕೊಂದು ಹಾಕ್ಬಿಡ್ತದು ಅಂಥದ್ದು. ಹೀಗೆ ಬೇಕಾದಷ್ಟು ಪ್ರಮಾದಗಳು ಜೀವನದಲ್ಲಿ ಹುಟ್ಟೋದಕ್ಕೆ ಅವಕಾಶ ಇದೆ. ಸಾವಧಾನತೆ ಕಡಿಮೆ ಆದಾಗ ಹುಟ್ಟುವ ನಾನಾ ಪ್ರಮಾದಗಳು ಜೀವನವನ್ನು ಪರಿಶೀಲಿಸಿ ನೋಡಿಕೊಂಡ್ರೆ ಅಂತಹ ಪ್ರಮಾದಗಳು ಎಷ್ಟೆಷ್ಟೋ ನಡೆದು ಹೋಗ್ಬಿಡುತ್ತೆ. ಅಪರಾಧಿಗಳು ಅಲ್ಲದೇ ಇದ್ದವ್ರನ್ನ ಅಪರಾಧಿಗಳು ಅಂತ ಹೇಳಿ ಅವರು ಬಹಳ ನೊಂದ್ಕೊಂಡು ಭಾಳ ಬಗೆಯಾದ ಹಿಂಸೆಗೆ ತುತ್ತಾಗಿ ಎಷ್ಟೋ ವರ್ಷದ ನಂತರ ಆಮೇಲೆ ನನಗೆ ಗೊತ್ತಾಯಿತು ಅವರು ಅಪರಾಧಿಗಳೇ ಅಲ್ಲ ಅಂತ. ಆಗ ಏನಾಯಿತು ತಾತ್ಪರ್ಯ? ಒಂದು ದೊಡ್ಡ ತಪ್ಪಿನ ಪರಿಣಾಮ ದೊಡ್ಡ ಪಾಪದ ಪರಿಣಾಮ ನನ್ನ ತಿಳುವಳಿಕೆ ಏನಿದೆ ಅಷ್ಟು ಹೋಯಿತು. ಶಾಸ್ತ್ರ ಓದಿದೆ, ಆಗ ತಿಳುವಳಿಕೆಯನ್ನು ಬಳಸೋಕೆ ಬರೋಲ್ಲ ಅನ್ನೋ ಸ್ಥಿತಿ ಬಂದೋಯ್ತು. ಮುಂದಿನ ಜನ್ಮಕ್ಕಂತೂ ಏನೂ ಇಲ್ಲ ಅನ್ನೋ ಸ್ಥಿತಿ ಬಂತು. ಹೀಗೆಲ್ಲ ನಡೆದು ಹೋಗುತ್ತೆ. ಆದ್ದರಿಂದ ಎಲ್ಲೂ ಅಸಾವಧಾನತೆಯಿಂದ ಇರಬಾರ್ದು. ದೃಷ್ಟಿಪೂತಂ ನ್ಯಸೇತ್ ಪಾದಂ, ವಸ್ತ್ರಪೂತಂ ಪಿಬೇಜ್ಜಲಂ, ವಾಚಾಪೂತಂ ವದೇ ನಿತ್ಯಂ, ಮನಃಪೂತಂ ಸಮಾಚರೇತ್. ಇಂಥ ಮಾತುಗಳನ್ನು ಆ ನೇರದಲ್ಲೇ ಆಡಿದ್ದಾರೆ. ದೃಷ್ಟಿಪೂತಂ ನ್ಯಸೇತ್ ಪಾದಂ ಅಂದರೆ ಒಂದು ಪಾದ ಇಡಬೇಕಾದ್ರೂ ಕಣ್ಣಿಂದ ಪರಿಶೀಲಿಸಿ ಆಮೇಲೆ ಹೆಜ್ಜೆ ಇಡು ಅಂತ. ಅಲ್ಲಿ ಯಾವುದೋ ಕ್ರಿಮಿಕೀಟ ಇರ್ಬೋದು, ಅದ್ರ ಮೇಲೆ ಹೆಜ್ಜೆ ಇಟ್ಟರೆ ನಿನಗೇನೋ ಆಗುತ್ತೆ ಅಂತ ಅನ್ಸಲ್ಲ, ಅದು ಸತ್ತೋಗುತ್ತೆ. ಅದು ಸತ್ತೋದ್ರೆ ಮಹಾಪಾಪ ಅಲ್ವ? ಅದನ್ಯಾಕೆ ಕೊಂದೆ ನೀನು? ಪ್ರಮಾದ ಅದು. ಅದರಿಂದ ಕಣ್ಣಲ್ಲಿ ಪರಿಶೀಲಿಸಿ ಹೆಜ್ಜೆ ಇಡುವಾಗಲೂ ನೋಡ್ಕೊಂಡು ಹೆಜ್ಜೆ ಇಡಬೇಕು. ನೀರು ಕುಡಿಬೇಕಾದ್ರೆ ಬಟ್ಟೆಯಲ್ಲಿ ಸೋಸಿಯೇ ನೀರು ಕುಡಿಬೇಕು ಅಂತ. ಯಾಕೆಂದರೆ ಅದರಲ್ಲಿ ಯಾವುದಾದ್ರೂ ಕಡ್ಡಿ ಕಸ ಇರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಅದು ದೇಹದೊಳಗಡೆ ಪ್ರವೇಶ ಮಾಡಿ ನಿನಗೂ ತೊಂದರೆ ಆಗ್ಬೋದು. ಅದಿಲ್ಲ ಹೋದರೆ ಆ ಕ್ರಿಮಿಕೀಟಗಳು ಸತ್ತೋಗುತ್ತೆ ಒಳಗಡೆ, ಹೊಟ್ಟೆ ಒಳಗಡೆ ಹೋದರೆ. ಆ ಪಾಪ ಯಾರಿಗೆ ಸೇರಿದ್ದು? ಅದು ಪ್ರಮಾದ ಅಲ್ವೇ? ಅದರಿಂದ ನೀರು ಕುಡಿಬೇಕಾದ್ರೆ ವಸ್ತ್ರದಿಂದ ಶೋಧಿಸಿ ಆಮೇಲೆ ಕುಡಿಬೇಕು. ಮತ್ತು ಮಾತನಾಡಬೇಕಾದ್ರೆ ಶೋಧನೆ ಮಾಡಿ ಚೆನ್ನಾಗಿ ಮಾತಾಡಬೇಕು. ಒಂದೇ ಒಂದು ಮಾತು ನನ್ನ ನಾಲಿಗೆಯಿಂದ ತಪ್ಪಾಗಿ ಬರಬಾರ್ದು ಅಂದರೆ ಇಲ್ಲದೇ ಇರೋ ವಿಷಯ ನನ್ನ ನಾಲಿಗೆಯಲ್ಲಿ ಬಂತು ಅಂದರೆ ನಾಲಿಗೆ ಬಲ ಬಿದ್ದೋಯ್ತು ಅಂತ ಅರ್ಥ. ಸುಳ್ಳು ನನ್ನ ನಾಲಿಗೆಯಲ್ಲಿ ಬಂತು ಅಂದರೆ ನಾಲಿಗೆಯ ಸಾಮರ್ಥ್ಯಕ್ಕೆ ಕುಸಿತಾ ಹೋಯಿತು ಅಂತ ಅರ್ಥ. ಅದು ಸರಿಯಲ್ಲ. ಅದಲ್ಲದೆ ಅಕ್ಷರಗಳನ್ನು ಉಚ್ಚರಿಸುವಾಗ ತಪ್ಪಾಗಿ ಉಚ್ಚರಿಸ್ಬಿಟ್ಟೆ ಅಂತಂದರೆ, ಒಂದು ಪದನ ಅಲ್ಪಪ್ರಾಣ ಮಹಾಪ್ರಾಣದಲ್ಲಿ ಹೆಚ್ಚು ಕಡಿಮೆ ಮಾಡಿ ಹೇಳಿದೆ ಅಂದರೆ ಸರಸ್ವತಿಯ ಕೋಪ ಹುಟ್ಟುತ್ತಂತೆ. ಅದು ಆ ಪದ ಹಾಗಿದ್ದರೆ ಸರಸ್ವತಿಗೆ ಮೆಚ್ಚಿಯಾಗುತ್ತದು. ಭಾರಿ ಗಾತ್ರದವನು, ಭಾರಿ ಸಾಮರ್ಥ್ಯ ಉಳ್ಳವನು, ಅವನನ್ನು ಕುರಿತು ಹೇಳಬೇಕಾದ್ರೆ ಭೀಮ ಅಂತ ಹೇಳಿದರೆ ಅವನಿಗೂ ಮೆಚ್ಚಿಯಾಗುತ್ತೆ, ಸರಸ್ವತಿಗೂ ಮೆಚ್ಚಿಯಾಗುತ್ತೆ. ಅದೇ ಭೀಮ ಅಂತಂದರೆ ಅವನ ಮರ್ಯಾದೆಗೆ ತಕ್ಕ ಭಾಷೆನ ಅದು. ಸರಸ್ವತಿ ಮೆಚ್ಚಿಸ್ತಾಳ, ಅದರಿಂದ ಒಂದು ಅಪರಾಧ ಮಾಡಿದಾಗುತ್ತೆ. ಅದರಿಂದ ಒಂದು ಅಕ್ಷರವನ್ನು ತಪ್ಪಾಗಿ ಉಚ್ಚರಿಸಬಾರ್ದು. ಒಂದು ಮಾತನ್ನು ಸುಳ್ಳಾಗುವಂಥದ್ದನ್ನು ಆಡಬಾರ್ದು. ಗೊತ್ತಿಲ್ಲ ಇದ್ದರೆ ನಮ್ಮ ಯಾವುದೇ ಕಾರಣಕ್ಕೂ ನಾಲಿಗೆ ಕೆಲಸಕ್ಕೆ ಹೋಗಬಾರ್ದು. ನನಗದು ಪೂರ್ತಿ ಗೊತ್ತಿಲ್ಲ, ನಾನು ಸುಮ್ಮನಿರಬೇಕು ಅನ್ನೋ ರೀತಿಯಾದ ಪರಿಸ್ಥಿತಿಯಲ್ಲಿರಬೇಕು. ಅದೇ ರೀತಿಯಲ್ಲಿ
ನಾಲಿಗೆಯಿಂದ ಯಾರನ್ನಾರು ಅಂದು ಆಡಿ ಮಾಡಿ ಮಹಾಪಾಪಗಳನ್ನು ಕಟ್ಕೊಳ್ಳುವಂಥದ್ದು ಉಂಟಲ್ಲ, ಅದು ಪ್ರಮಾದನೇ. ಅದು ಹೀಗೆ ನಾನಾ ತರಹದ ಪ್ರಮಾದಗಳು ಹುಟ್ಟೋದಕ್ಕೆ ಅವಕಾಶ ಇದೆ. ಆಲಸ್ಯ ಅಂತಂದರೆ ಕಾಯಚಿತ್ತಯೋ ಗುರುತ್ವಾತ್ ಅಪ್ರವೃತ್ತಿ. ಶರೀರ ಮತ್ತು ಮನಸ್ಸಿನಲ್ಲಿ ಒಂದು ಗುರುತ್ವ ಬಂದುಬಿಟ್ಟಿದೆ. ಅಂದರೆ ಏನೋ ಭಾರ ಅಂತ ಅನ್ನಿಸ್ತಾ ಇದೆ, ನನ್ನ ಮನಸ್ಸು ತುಂಬ ಭಾರ ಅಂತ ಅನ್ನಿಸ್ತಾ ಇದೆ, ಹಾಗೆ ನನ್ನ ದೇಹವು ತುಂಬ ಭಾರ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಯಾವುದೋ ಕೆಲಸ ಮಾಡಬೇಕಾದ್ರೆ ಒಂದು ಬೇಗ ಹೆಜ್ಜೆ ಹಾಕೋದಕ್ಕೆ ಮನಸ್ಸು ಬರಬೇಕಲ್ಲ, ಬೇಗ ಮನಸ್ಸು ತೊಡಗಬೇಕಲ್ಲ ಒಂದು ವಿಷಯದಲ್ಲಿ, ಅಲ್ಲಿ ತೊಡಗಲ್ಲ. ಹಾಗಾದಾಗ ಅದಕ್ಕೆ ಆಲಸ್ಯ ಎಂಬುದಾಗಿ ಕರೀತಾರೆ. ಅಂದರೆ ಕೆಲವು ಆಹಾರವನ್ನು ಅತಿಯಾಗಿ ಬಳಸಿದರೆ ಆಗ ಮೈಗೆ ಆಲಸ್ಯ ಬಂದ್ಬಿಡುತ್ತೆ. ತುಂಬ ತೂಕಡಿಕೆ ಬರುವಂಥ, ನಿದ್ದೆ ಬರುವಂಥ ಆಹಾರ ವಸ್ತುಗಳನ್ನು ಪ್ರಮಾಣತಃ ಜಾಸ್ತಿ ಬಳಸಿದರೆ ಆಗೇನಾಗುತ್ತೆ, ಒಂದು ಭಾರ ಮೈಗೆ, ಶರೀರಕ್ಕೂ ಭಾರ. ಅದರ ಪರಿಣಾಮವಾಗಿ ಆಲಸ್ಯ ಬಂತು. ಆಲಸ್ಯ ಬಂದರೆ ಏನಾಗುತ್ತೆ, ಆಲಸ್ಯದ ಕಾರಣದಿಂದಾಗಿ ಕರ್ತವ್ಯಗಳನ್ನು ನಿರ್ವಾಹ ಮಾಡೋಕ್ಕಾಗಲ್ಲ, ಹಾಗೆ ಯೋಗವನ್ನು ನಿರ್ವಾಹ ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗುತ್ತೆ. ಅವಿರತಿ, ವಿರತಿ ಅಂದರೆ ವಿಶ್ರಾಂತಿ ಅಂತ ಅರ್ಥ. ಅವಿರತಿ ಅಂದರೆ ವಿಶ್ರಾಂತಿ ಇಲ್ಲದೆ ಇರುವುದು ಅಂತ. ಹಾಗಂದ್ರೆ ಏನರ್ಥ, ನಿರಂತರವಾದ ಕಾರ್ಯಪ್ರವೃತ್ತಿ, ಬಿಡುವೇ ಇಲ್ಲ. ಬೆಳಗ್ಗೆ 3:30 ಎದ್ದರೆ ರಾತ್ರಿ 10 ಗಂಟೆವರೆಗೆ ನನಗೆ ಬಿಡುವಿಲ್ಲ ಅಂತ ಇಟ್ಕೊಂಡ್ರೆ ಅವನೇನು ಯೋಗ ಸಾಧನೆ ಮಾಡೋಕ್ಕಾಗತ್ತೆ? ಯೋಗ ಸಾಧನೆ ಮಾಡಬೇಕು ಅಂದರೆ 2-3 ಗಂಟೆಗಳ ಕಾಲ ಪ್ರಾತಃ ಕಾಲ ಬಿಡುವಿಟ್ಕೋಬೇಕು, ಸಾಯಂಕಾಲ 2 ಗಂಟೆನೋ 3 ಗಂಟೆನೋ ಬಿಡುವಿಟ್ಕೋಬೇಕು. ಹಾಗೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೂ ಆಗೋಲ್ಲ. ಹಾಗೆ ಇಟ್ಕೊಂಡಿದ್ದೀನಿ, ಕೇಳಿದರೆ ಯೋಗಾಭ್ಯಾಸ ಇಟ್ಕೊಂಡಿದ್ದೀನಿ ಕಣಪ್ಪ ಅಂತ ಉತ್ತರ. ಯಾವುದೇ ಬೇರೆ ರೀತಿಯ ಚಟುವಟಿಕೆ ನನಗೆ ಆಸಕ್ತಿ ಇಲ್ಲ. ಏನು ಮಾಡ್ತಾಯಿದ್ದೀಯ ಅಂದರೆ ಇನ್ನೂ 3 ಗಂಟೆ ಕಾಲಹರಣ ಮಾಡ್ತಾಯಿದ್ದೀನಿ, ಇಲ್ಲವರೆ ಆರಾಮಾಗಿ ಜೀವನ ಮಾಡ್ತಾಯಿದ್ದೀನಿ ಅಂತಂದ್ರೆ ಆಗುತ್ತಾ? ಅದು ಎರಡೂ ಆಗಲ್ಲ. ಅದು ಆದ್ದರಿಂದ ನಮ್ಮ ಕಾರ್ಯಕಲಾಪಗಳಲ್ಲಿ ವ್ಯವಸ್ಥೆ ಇರಬೇಕು. ಯಾವ ಹೊತ್ತಲ್ಲಿ ಯಾವ ಕಾರ್ಯ ನಡೆಸಬೇಕು, ಯಾವ ಹೊತ್ತಲ್ಲಿ ನಿದ್ರೆಗೆ ಎಷ್ಟು ಅವಕಾಶ ಕೊಡಬೇಕು, ಯಾವ ಹೊತ್ತಲ್ಲಿ ಧ್ಯಾನವೋ ಜಪವೋ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಅವಕಾಶ ಕೊಡಬೇಕು, ಇದನ್ನೆಲ್ಲ ಹೊಂದಿಸ್ಕೊಂಡು ಜೀವನ ಮಾಡ್ತಾ ಇರೋದಾದರೆ ಅವಾಗ ತೊಡಕಾಗಲ್ಲ. ಅದು ಅಲ್ಲದೆ ಕಾರ್ಯ ಮಾಡೋದಕ್ಕೋಸ್ಕರವೇ ಅವಧಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಅಂತ ಶಾಸ್ತ್ರ ಗ್ರಂಥಗಳಲ್ಲಿ ಕೆಲವು ಉಲ್ಲೇಖಗಳು ಆ ರೀತಿಯಲ್ಲಿದೆ. ಇದು ಬಾಹ್ಯ ಪ್ರಪಂಚದ ಕಾರ್ಯವನ್ನು ನಿರ್ವಾಹ ಮಾಡುವಂಥ ಅವಧಿ ಅಂತ. ಮಧ್ಯದಲ್ಲಿ ಭೋಜನವೋ ಅಥವಾ ಸಂಧ್ಯಾಕರ್ಮವನ್ನು ಮಾಡುವಂಥವರಿಗೆ ಸಂಧ್ಯಾವಂದನೆಯೋ ಮಾಡೋಕ್ಕೆ ಅವಕಾಶವನ್ನು ಬಿಟ್ಟು ಉಳಿದಂತೆ ಒಂದು ಪ್ರತಿನಿತ್ಯ ಇಷ್ಟು ಹೊತ್ತು ಕಾರ್ಯವನ್ನು ಮಾಡಬೇಕು ಅಂತ ಒಂದು ಸಾಮಾನ್ಯ ನಿಯಮ ಇದೆ. ಆದರೆ ಅಷ್ಟು ಹೊತ್ತಿನಲ್ಲಿ ಎಷ್ಟು ಕಾರ್ಯ ಮಾಡೋಕ್ಕಾಗತ್ತೆ, ಸಮಾಧಾನವಾಗಿ ಕೆಲಸ ನಡಿಬೇಕದು. ಅಷ್ಟು ಕಾರ್ಯ ಮಾಡೋದಾದರೆ ಅದೊಂದು ತರಹ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಲ್ಲಿ 4 ಕಾರ್ಯ ಮಾಡಬೇಕಾಗಿರೋದು 30 ಕಾರ್ಯ ಮಾಡ್ತೀನಿ ನಾನು ಅಂತಂದರೆ ಆಗ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ಶ್ರಮಿಸಿಬಿಡುತ್ತೆ ಸಂಪೂರ್ಣವಾಗಿ. ಆಗ ಧಾತು ಪ್ರಕೋಪ ಆಗುತ್ತೆ. ಆದ್ದರಿಂದ ಆ ರೀತಿಯಲ್ಲಿ ಅವಿರತಿ, ಎಡೆಬಿಡದೆ ನಿರಂತರವಾಗಿ ಕಾರ್ಯದಲ್ಲಿ ತೊಡಗಿರೋದು ಅನ್ನೋ ವಿಷಯ ಏನಿದೆ ಅದು ಕೂಡ ಆ ಯೋಗಕ್ಕೆ ವಿಘ್ನ ಆಗುತ್ತೆ. ತುಂಬ ಕಾರ್ಯ ಮಾಡೋಕ್ಕೆ ತೊಡೆದಾಗ ಮನಸ್ಸಿನಲ್ಲಿ ವೇಗ ಹುಟ್ಕೊಂಡ್ಬಿಡುತ್ತೆ. ಆಮೇಲೆ ಆ ವೇಗ ಅಭ್ಯಾಸ ಆಗಿಬಿಡುತ್ತೆ ನಿರಂತರವಾಗಿ. ಆಮೇಲೆ ಶಾಂತವಾಗು ಅಂತ ಹೇಳಿದರೂ ಮನಸ್ಸು ಶಾಂತ ಆಗಲ್ಲ. ಅದು ಯಾಕೆಂದರೆ ನಿರಂತರವಾಗಿ ಆ ಕಾರ್ಯದಲ್ಲಿ ತೊಡಗಿ ಅದು ನನ್ನ ಇಷ್ಟದಂತೆ ಶಾಂತವಾಗಲ್ಲ ಅಂಥ ಸ್ಥಿತಿ ಬಂದುಬಿಡುತ್ತೆ. ಗಾಡಿ ಭಾಳ ಹೈ ಸ್ಪೀಡಲ್ಲಿ ಓಡ್ತಾ ಇದೆ. ಈಗ ಅದನ್ನು ನಾನು ಶಾಂತಗೊಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಒಂದೇ ಸರಿಗೆ ಬ್ರೇಕ್ ಹಾಕಿದ್ರೆ ಅಪಾಯ, ಒಂದೇ ಸರಿಗೆ ಗಾಡಿನ ಆಫ್ ಮಾಡಿದ್ರೆ ಅದು ಅನುಕೂಲ ಆಗಲ್ಲ. ಸಮಾಧಾನವಾಗಿ ತೊಗೊಂಡೋಗಿ ನಿಲ್ಲಿಸ್ಕೋಬೇಕು ಅಲ್ವಾ? ಅಲ್ಲಿವರೆಗೆ ಒಂದಷ್ಟು ದೂರ ನನಗೆ ಇಷ್ಟ ಇಲ್ಲದೆ ಹೋದರೂ ಗಾಡಿ ಹೋಗ್ತಾನೆ ಇರುತ್ತೆ. ಹಾಗೆ ದಿವಸಕ್ಕೆ 8 ಗಂಟೆ ಅವಿರತವಾಗಿ ತುಂಬ ದುಡಿದೆ ಅಂದರೆ ಆಮೇಲೆ 1 ಗಂಟೆ ಸುಮ್ಮನೆ ಇದ್ದೀನಿ ಅಂತಂದರೂ ಮನಸ್ಸು ಸುಮ್ಮನೆ ಇರೋದು, ಏನೂ ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಆದರೆ ಮನಸ್ಸು ಮಾತ್ರ ಬಹಳ ದೀರ್ಘಕಾಲ ಓಡಿದ ಗಾಡಿ ಹೇಗೆ ನಿಂತ್ಕೋಬೇಕಾದ್ರೆ ಸ್ವಲ್ಪ ಹೊತ್ತು ತೊಗೊಳುತ್ತೋ ಹಾಗೆ
ಕಾರ್ಯ ನಿಲ್ಲಿಸಿದ್ರೂ ಮನಸ್ಸು ಮಾತ್ರ ನಿಲ್ಲಲ್ಲ. ಹಾಗಿರೋದ್ರಿಂದಲೇ ಸಾಧನೆ ಮಾಡೋರಿಗೆ ಒಂದು ಸೂಚನೆ ಕೊಡೋದುಂಟು. ಏನಪ್ಪ ಅಂದರೆ, ನಿನ್ನ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋ. ಕೆಲಸ ಕಾರ್ಯ 5 ಗಂಟೆ ಮುಗೀತು, 5 ಗಂಟೆ 1 ನಿಮಿಷಕ್ಕೆ ಧ್ಯಾನಕ್ಕೆ ಕೂತ್ಬಿಟ್ಟಿದ್ದೀನಿ ನಾನು ಅಂತ ಮಾಡಿದ್ರೆ ಹಳೆ ವೇಗಗಳಷ್ಟು ಕೆಲಸ ಮಾಡ್ತಾಯಿರುತ್ತೆ. ಅದೇ ಅರ್ಧ ಗಂಟೆ ವಿಶ್ರಾಂತಿ ಕೊಟ್ಟೆ, ಯಾವ ವ್ಯವಹಾರವೂ ಇಲ್ಲ, ಆಮೇಲೆ ಕೂತ್ಕೊಂಡೆ ಧ್ಯಾನಕ್ಕೆ, ತುಂಬ ಅನುಕೂಲತೆ ಉಂಟಾಗುತ್ತೆ ಎಂಬುದಾಗಿ ಹೇಳೋದುಂಟು. ಅದರಿಂದ ಅವಿರತಿ ಎಚ್ಚರಿಕೆ ವಹಿಸ್ಕೋಬೇಕು. ಇದರಿಂದ ಇದೊಂದು ಯೋಗ ವಿಘ್ನ, ಯೋಗವನ್ನು ಹಾಳು ಮಾಡಿಬಿಡುತ್ತೆ. ಭ್ರಾಂತಿ ದರ್ಶನಂ. ಭ್ರಾಂತಿ ಅಂದರೆ ಅತಸ್ಮಿನ್ ತದ್ಬುದ್ಧಿ, ಯಾವುದಲ್ವೋ ಅದರಲ್ಲಿ ಅದು ಅಂತನೋ ಒಂದು ಬುದ್ಧಿ ಉಟ್ಕೊಂಡ್ರೆ ಅದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಯಾವುದನ್ನೋ ನೋಡಿ ಏನೋ ಅಂದ್ಕೊಂಡೆ, ಹಗ್ಗ ನೋಡಿ ಹಾವು ಅಂತ ಅಂದ್ಕೊಂಡ್ರೆ ಭ್ರಾಂತಿ ಅಂತ ಕರಿತೀವಿ. ಯಾವುದೋ ಮೋಟು ಮರ ಒಂದು ಕಡೆಯಲ್ಲಿ ನಿಂತಿದೆ, ಸ್ವಲ್ಪ ಕತ್ತಲಲ್ಲಿ ಹೋಗ್ತಾಯಿದ್ದೀನಿ, ನನಗೆ ಯಾರೋ ಅಲ್ಲಿ ನಿಂತಿದ್ದಾರೆ ಮಾರ್ಗದ ಪಕ್ಕದಲ್ಲಿ ಅಂತ ಅನಿಸಿದೆ ಅಂದರೆ ಅದಕ್ಕೆ ಭ್ರಾಂತಿ ಅಂತ. ಯಾಕೆಂದರೆ ಪದಾರ್ಥ ಇರೋದು ಬೇರೆ, ಒಂದು ಮರದ ಮೋಟು, ನನಗೆ ಅನ್ನಿಸ್ತಾ ಇರೋದು ಯಾರೋ ವ್ಯಕ್ತಿ ನಿಂತಿದ್ದಾನೆ ಅಂತ. ಹೀಗೆ ಎಷ್ಟೆಷ್ಟೋ ಭ್ರಾಂತಿಗಳು ಹುಟ್ಕೊಡುತ್ತೆ. ಯೋಗ ಮಾರ್ಗದಲ್ಲಿ ಅಂಥ ಭ್ರಾಂತಿಗಳು ಹುಟ್ಟೋದುಂಟು. ಆ ಭ್ರಾಂತಿ ಬಂತು ಅಂದರೆ ಯೋಗ ಸಾಧನೆ ಎಷ್ಟೋ ನಿಂತು ಹೋಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ಯೋಗ ಮಾರ್ಗದಲ್ಲಿ ಹೋಗುವಾಗ ಯಾವುದೋ ದೇವತೆಗಳ ಸಂಬಂಧಪಟ್ಟಂಥ ಕೆಲವು ಚಿತ್ರಗಳು ಬುದ್ಧಿಗೆ ಭಾಸ ಆಗ್ಬೋದು. ಶ್ರೀಮನ್ನಾರಾಯಣನ ಚಿತ್ರ, ಸದಾಶಿವನ ಚಿತ್ರ, ಸುಬ್ರಹ್ಮಣ್ಯ ಸ್ವಾಮಿಯ ಚಿತ್ರ, ಗಣಪತಿಯ ಚಿತ್ರ, ಹೀಗೆಲ್ಲ ಬರ್ಬೋದು ಮಧ್ಯದಲ್ಲಿ. ಅದು ಪೂರ್ತಿ ದರ್ಶನ ಅಲ್ಲ, ಅದು ಒಂದು ಸ್ಮರಣೆ. ಅದು ಹಾದು ಹೋಗ್ತಾ ಇದೆ. ಯಾಕೆಂದರೆ ಮನಸ್ಸು ಸಮಾಧಾನಕ್ಕೆ ಬರ್ತಾ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಸಮಾಧಾನವಾಗಿ ಯಾವುದಾದ್ರು ಒಂದನ್ನು ಎಲ್ಲೆಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದೀನೋ ಅಂಥದ್ದೆಲ್ಲ ಅಲ್ಲಿ ಬಂದು ತಲೆ ಹಾಕೋದುಂಟು. ಸಮಾಧಾನದ ಸ್ಥಿತಿ ಬಂತು ಅಂದರೆ, ಸಮಾಧಾನದ ಸ್ಥಿತಿಯಲ್ಲಿ ನಾನು ಹಿಮಾಲಯದಲ್ಲಿ ಕೂತ್ಕೊಂಡಿದ್ದೆ ಅರ್ಧ ಗಂಟೆ ಅಂದರೆ ಆ ಸ್ಮರಣೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸಮಾಧಾನವಾಗಿ ಸ್ವಲ್ಪ ಹೊತ್ತು ಕಾವೇರಿ ನದಿ ತೀರದಲ್ಲಿ ಕೂತಿದ್ದೆ ಅಂತ ಆದರೆ ಅದೇ ತರಹದ ಒಂದು ಸಮಾಧಾನ ಸ್ಥಿತಿಯಲ್ಲಿ ಒಂದು ಸರಿ ಕೂತ್ಕೊಂಡಾಗ ಆ ಕಾವೇರಿ ನದಿ ತೀರದ ಒಂದು ಘಟನೆ ನೆನಪಿಗೆ ಬರುತ್ತೆ, ಕೂತ್ಕೊಂಡಿತ್ತು. ಹೀಗೆ ಸಾದೃಶ್ಯದ ಕಾರಣದಿಂದ ಅನೇಕ ಸ್ಮರಣೆಗಳೆಲ್ಲ ಬರೋದುಂಟು. ಹೀಗೊಂದು ಸ್ಮರಣೆ ಬಂತು ಅಂದರೆ ಅದನ್ನ ಗಣಪತಿ ದರ್ಶನ ಆಗೋಯ್ತು ಅಂತ ಅಂದ್ಕೊಂಡ್ರೆ ಅದು ಭ್ರಾಂತಿ. ಇದು ಗಣಪತಿ ದರ್ಶನ ಅಲ್ಲ. ಗಣಪತಿ ದರ್ಶನಕ್ಕೆ ಇನ್ನೂ ಎಷ್ಟೋ ಪ್ರಯತ್ನ ಪಡಬೇಕು. ಆ ಗಣಪತಿ ದರ್ಶನ ಆಗೋಯ್ತು ಅಂತ ಅಂದ್ಕೊಂಡ್ರೆ ಅವನ ಸಾಧನೆಯಲ್ಲಿ ಹಾಳಾಯಿತು ಅಂತ ಅರ್ಥ. ಯಾಕೆಂದರೆ ಮುಂದಕ್ಕೆ ಅದಕ್ಕಾಗಿ ಪ್ರಯತ್ನ ಪಡೋದು ಹಿಂದಕ್ಕೆ ಬಿದ್ದು ಹೋಗುತ್ತೆ. ಎಲ್ಲ ನನಗೂ ಉದ್ದೇಶ ಈಡೇರ್ತಪ್ಪ, ಆಗೋಯ್ತು ನನಗೆ ಪೂರ್ತಿ ಅಂತ ಅನಿಸಿದರೆ ಮುಂದೆಲ್ಲಿ ಸಾಗೋಕ್ಕಾಗಲ್ಲ ಅದು. ಹೀಗೆ ಯೋಗ ಮಾರ್ಗದಲ್ಲಿ ಅನೇಕ ಬೇರೆ ಬೇರೆ ರೀತಿಯಾದಂತಹ ಭ್ರಮೆಯನ್ನು ಕೊಡುವಂತಹ ದರ್ಶನಗಳಾಗೋದುಂಟು. ಆ ಒಂದೊಂದು ಭ್ರಮೆಯು ಅವನ ಅಭ್ಯಾಸವನ್ನು ನಿಲ್ಲಿಸ್ಬಿಡುತ್ತೆ. ನನ್ನ ಪರಿಚಿತರೊಬ್ಬರು ಯಾವುದೋ ಒಂದು ಯೋಗ ಸ್ಕೂಲಿಗೆ ಸೇರಿ ಅಭ್ಯಾಸ ಮಾಡ್ತಾಯಿದ್ದವರು, ಧ್ಯಾನದ ಅಭ್ಯಾಸದಲ್ಲಿ ತೊಡಗಿದವರು. ಯಾವತ್ತೋ ಒಮ್ಮೆ ಕೇಳಿದರು, ನೀವೆಲ್ಲ ಯೋಗ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಏನಾರು ಧ್ಯಾನದ ಅಭ್ಯಾಸ ಇಟ್ಕೊಂಡಿದ್ದೀರಾ ಅಂತ. ಹೌದಪ್ಪ, ಏನೋ ಯಥಾಶಕ್ತಿ ಅಂತ ಹೇಳಿದೆ. ಎಷ್ಟು ವರ್ಷ ಆಯಿತು ಅಂತ. ಒಂದು 15 ವರ್ಷ 20 ವರ್ಷ ಆಗಿರ್ಬೋದು ಅಂತ ನಕ್ಕರು ಒಂದು ಸರಿ. ಸರಿ ಇಲ್ಲ ಬಿಡಿ ನಿಮ್ಮ ಧ್ಯಾನ. ಹಾಗಾದರೆ 15 ದಿವಸ ಅಷ್ಟೇ ಬೇಕಾಗೋದು ಆತ್ಮ ಸಾಕ್ಷಾತ್ಕಾರಕ್ಕೆ, ನಾನು ಮಾಡ್ಕೊಂಡಿದ್ದೀನಿ ಅಂದರು. ಅಂದರೆ ಆತ್ಮ ಸಾಕ್ಷಾತ್ಕಾರ ಆದವರಿಗೆ ಏನೇನು ಲಕ್ಷಣ ಇರುತ್ತೋ ಆ ಲಕ್ಷಣ ಇದ್ದರೆ ಆಗ ಹೌದು ಅಂತ ಒಪ್ಕೋಬೇಕಾಗತ್ತೆ. 15 ದಿವಸದಲ್ಲಿ ಯಾರೋ ಒಬ್ಬನಿಗೆ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಜನ್ಮಾಂತರದ ಪುಣ್ಯಕರ್ಮಗಳು ಬೇಕಾದಷ್ಟು ಬಂದುಬಿಟ್ಟಿದೆ ಅಂತಿದ್ದರೆ 15 ದಿವಸ ಏನು 15 ಕ್ಷಣದಲ್ಲೂ ಆಗ್ಬೋದು, ಆ ವಿಷಯ ಬೇರೆ. ಆದರೆ ಜೀವನದ ನಡೆ ನುಡಿ ನೋಡಿದಾಗ ಬ್ರಹ್ಮ ಸಾಕ್ಷಾತ್ಕಾರದ ಲಕ್ಷಣಗಳು ಇರಬೇಕಲ್ಲ ಮೈನಲ್ಲಿ. ಊಟ ಮಾಡಿದ್ದೀನಿ ನಾನು ಅಂತ ಹೇಳಿದರೆ ಊಟ ಮಾಡಿದ ಲಕ್ಷಣ ಮುಖದಲ್ಲಿ ಕಾಣಿಸ್ಬೇಕು. ಸಂತೃಪ್ತಿಯಾಗಿ ಭೋಜನ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಹೊಟ್ಟೆಲಿ ಹಸಿವಾಗಿದೆ. ಇವನಿಗೆ ಏನೋ ಅನಿಸ್ಬಿಟ್ಟಿದೆ, ಸಂತೃಪ್ತಿಯಾಗಿದೆ ನನಗೆ ಅಂತ. ಸಂತೃಪ್ತಿಯಾಗಿ ಭೋಜನ ಮಾಡಿದ್ದೀನಿ ಬಾಯಿನಲ್ಲಿ ಹೇಳಿದ್ರು ಪರಿಚಯ ಇದ್ದವನಿಗೆ ಅನಿಸ್ಬಿಡುತ್ತೆ ಊಟನೂ ಮಾಡಿಲ್ಲ, ಏನೂ ಇಲ್ಲ, ಏನೋ ಬುರುಡೆ ಹೊಡಿತಾ ಇದ್ದಾನೆ ಅಂತ. ಹಾಗೆ 15 ದಿವಸದಲ್ಲಿ ಆತ್ಮದರ್ಶನವೇ ಆಗಿದ್ದರೆ
ಅವನ ನಡೆ ನುಡಿ ವ್ಯವಹಾರ ಎಲ್ಲದರಲ್ಲೂ ಬೇರೆ ಲಕ್ಷಣ ಬಂದುಬಿಡುತ್ತೆ. ಅದು ಆ ಲಕ್ಷಣ ಇಲ್ಲ ಅಂತಂದಾಗ ಏನರ್ಥ? ಅದಕ್ಕೆ ತಾತ್ಪರ್ಯ ಅಂದರೆ ಭ್ರಾಂತನಾಗಿದ್ದಾನೆ ಇವನು ಅಂತ ಅರ್ಥ. ಈ ಭ್ರಾಂತಿಯ ಪರಿಣಾಮ ಏನು? ಅವನು ಮುಂದಿನ ಸಾಧನೆ ಮಾಡೋಲ್ಲ. ಕಾರಣ ನಾನು ತುದಿ ತಲುಪ ಹೋಯಿತು ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದಾನೆ. ತುದಿ ಅಲ್ಲ, ಆರಂಭಕ್ಕೂ ಬಂದಿಲ್ಲ ಇನ್ನೂ, ಅಷ್ಟು ಹೊರಗಿದ್ದಾನೆ ವ್ಯಕ್ತಿ. ಅದರ ಭ್ರಮೆ ಅವನಿಗೆ ಹಾಗೆ ಅನ್ನಿಸ್ಬಿಟ್ಟಿದೆ. ಈ ತರಹ ಭ್ರಾಂತಿ ದರ್ಶನಗಳು ಆಗಿ ಅದರ ಪರಿಣಾಮವಾಗಿಯೂ ಕೂಡ ಯೋಗ ಮಾರ್ಗದಲ್ಲಿ ವಿಘ್ನಗಳು ಉಂಟಾಗುತ್ತೆ. ಅಲಬ್ಧ ಭೂಮಿಕತ್ವ ಅಂತ ಇನ್ನೊಂದು ವಿಘ್ನ ಯೋಗ ಮಾರ್ಗದಲ್ಲಿ. ಅಲಬ್ಧ ಭೂಮಿಕತ್ವ ಅಂದರೆ ತುಂಬ ದೀರ್ಘಕಾಲ ಪ್ರಯತ್ನ ಪಟ್ಟೆ, ಒಂದು ಹಂತ ಮೇಲಕ್ಕೆ ಹತ್ತಬೇಕಾಗಿತ್ತು, ನಾನು ಹತ್ತಲೇ ಇಲ್ಲ. ಭೂಮಿಕಾ ಅಂದರೆ ಒಂದೊಂದು ಮಟ್ಟ ಅಂತ ಅರ್ಥ. ಒಂದು ಬೆಟ್ಟವನ್ನು ಮೇಲಕ್ಕೆ ಹತ್ತಬೇಕು ಅಂದರೆ 100 ಮೆಟ್ಲು ಹತ್ತದೇ ನಾನು ಅಂತ ಆಗಬೇಕು ನಡ್ಕೊಂಡು ಹೋದಾಗ. ಆಗ ಒಂದು ಸಂತೃಪ್ತಿ ಸಿಗುತ್ತೆ. ಹೌದು ಅಂತ ಅನಿಸುತ್ತೆ, ನಾನು ಬೆಟ್ಟ ಹತ್ತಿದ್ದೀನಿ ಅಂತ. ಕೆಳಗಡೆ ನೋಡಿದ್ರೆ ಇಷ್ಟತ್ರ ಹತ್ತಿದ್ದೀನಿ ಅಂತ. ಹಾಗೆ ಇನ್ನೊಂದು 100 ಮೆಟ್ಲು ಹತ್ತಿದ್ದೀನಿ ಅಂತ ಅನ್ನಿಸ್ಬೇಕು. ಅಲ್ಲಿ ಅವನಿಗೆ ಸಂತೋಷ ಆಗುತ್ತೆ, ಒಂದು ಸಂತೃಪ್ತಿ ಬರುತ್ತೆ. ಹೀಗಾದರೆ ಲಬ್ಧ ಭೂಮಿ, ಒಂದೊಂದು ಹಂತ ಮುಟ್ಟಿದ್ದಾನೆ ಅಂತ ಅರ್ಥ. ಅಲಬ್ಧ ಭೂಮಿಕತ್ವ ಅಂದರೆ ಎಷ್ಟೋ ಕಾಲದಿಂದ ಪ್ರಯತ್ನ ಪಡ್ತಾ ಇದ್ದಾನೆ, ಅದರ ಒಂದು ಹಂತನೂ ಮೇಲಕ್ಕೆ ಹೋಗಿಲ್ಲ, ಇದ್ದಲ್ಲೇ ಇದ್ದಾನೆ. ನಮ್ಮದೇ ಒಂದು ವಾಹನಕ್ಕೆ ಚಕ್ರ 2 ಇಲ್ಲ. ನಾನು ಗಾಡಿ ಆನ್ ಮಾಡ್ಕೊಂಡಿದ್ದೀನಿ, ಸ್ಟೇರಿಂಗನ್ನು ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ತಾ ಇದ್ದೀನಿ. ಆ ಕಡೆ ನೋಡ್ತೀನಿ, ಈ ಕಡೆ ನೋಡ್ತೀನಿ. ಗಾಡಿ ತುಂಬ ಮುಂದಕ್ಕೆ ಹೋಗಿರಬೇಕು ಅಂತ ಅಂದ್ಕೊಂಡ್ರೆ ಗಾಡಿ ಮುಂದಕ್ಕೆ ಹೋಗುತ್ತಾ? ಚಕ್ರನೇ ಇಲ್ವಲ್ಲ, ಅದು ಸ್ಟ್ಯಾಂಡ್ ಮೇಲೆ ಗಾಡಿ ಇದೆ. ಹೋಗೋದು ಎಲ್ಲಿಗೆ? ಹೋಗ್ತಾಯಿಲ್ಲ. ಹಾಗಾಗೋದುಂಟು ಯೋಗ ಮಾರ್ಗದಲ್ಲಿ ಅಂತ. ಯಾಕೆ ಅಂದರೆ ಎಲ್ಲೋ ತಪ್ಪಾಗ್ಬಿಟ್ಟಿದೆ ಅಭ್ಯಾಸದಲ್ಲಿ, ಆದ್ದರಿಂದ ಅದರ ಫಲ ಬರ್ತಾಯಿಲ್ಲ. ಯಾವುದೋ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದಕ್ಕೇನೂ ಹೋಗಲ್ಲ. ಪ್ರಯತ್ನ ಮಾಡೋದು ಮಾಡ್ತಾನೆ ಇದ್ದಾನೆ. ನಿತ್ಯ ಅಭ್ಯಾಸ ಮಾಡ್ತಾಯಿದ್ದೀನಲ್ಲ, ನಾನು 10 ವರ್ಷದಿಂದ ಅಭ್ಯಾಸ ಮಾಡ್ತಾಯಿದ್ದೀನಲ್ಲ. ಹೌದು, ನಿನಗೆ ಅಚೀವ್ಮೆಂಟ್ ಏನು ಪರಿವರ್ತನೆ ಆಯಿತು, ಬದಲಾವಣೆ ಏನಾಯಿತು ಕೇಳಿದರೆ ಏನೂ ಇಲ್ಲ, ಮೊದಲು ಹೇಗಿದ್ನೋ ಹಾಗೇ ಇದ್ದೀನಿ ಅನ್ನೋ ತರಹನೇ ಆಗೋಗ್ಬಿಟ್ರೆ ಆಗ ಅಲಬ್ಧ ಭೂಮಿಕತ್ವ. ಮುಂದಕ್ಕೆ ಹೋಗಿ ಹೊಸ ಹೆಜ್ಜೆಗಳನ್ನು ಅನುಭವಿಸ್ತಾನೇ ಇಲ್ಲ. ಇದೊಂದು ದೊಡ್ಡ ದೋಷ. ಆಗ ಉತ್ಸಾಹ ಹೊರಟೋಗುತ್ತೆ ಯಾರಿಗಾದರೂ ಕೂಡ. ಅಯ್ಯೋ, ಎಷ್ಟೆಷ್ಟು ಏನೇನೇ ಪ್ರಯತ್ನ ಪಟ್ಟರು ನನ್ನ ಹಣೆ ಬರ ಇಷ್ಟೇ ಬಿಡು ಅಂತ ಅಂದ್ಕೋಬೇಕಾಗತ್ತೆ. ಹಾಗೆ ಅಂದ್ಕೊಂಡ್ರೆ ಆಮೇಲೆ ಮುಂದಕ್ಕೆ ಉತ್ಸಾಹದಿಂದ ಸಾಧನೆ ಮಾಡೋಕ್ಕಾಗಲ್ಲ. ಹೀಗೆ ಇವೆಲ್ಲ ಯೋಗ ವಿಘ್ನಗಳು. ಈ ಯೋಗ ವಿಘ್ನಗಳ ಕಾರಣದಿಂದ ಪ್ರಯತ್ನ ಹಿಂದೆ ಬಿದ್ದು ಹೋಗುತ್ತೆ. ಆಗ ಅವನು ಅಯತಿ ಶ್ರದ್ಧೆಯೋಪೇತಃ. ಒಂದು ಕಡೆಯಿಂದ ಶ್ರದ್ಧೆ ಇದೆ ತುಂಬ, ಅದು ಇನ್ನೊಂದು ಕಡೆಯಿಂದ ಪ್ರಯತ್ನ ಮಾತ್ರ ಏನೂ ಇಲ್ಲ ಅಂತ ಸ್ಥಿತಿ ಉಂಟಾಯಿತು. ಆಗ ಅವನು ಒಂಥರ ಯೋಗ ವಿಭ್ರಷ್ಟ, ಯೋಗ ಮಾರ್ಗದಲ್ಲಿ ಭ್ರಷ್ಟನಾಗಿದ್ದಾನೆ ಅಂತ ಕರೆಯಲ್ಪಡ್ತಾನೆ. ಹಾಗಾದಾಗ ಅವನ ಗತಿ ಮುಂದೆ ಏನಾಗುತ್ತೆ ಅಂತ ಪ್ರಶ್ನೆ. ಮುಂದೆ ಅದೇ ಮಾತಿನ ಮುಂದುವರಿಕೆಯಾಗಿ 38ನೇ ಶ್ಲೋಕ. ಕಚ್ಚಿನ್ನೋಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಸ್ಪತಿ. ಹೀಗೆ ಯೋಗ ಮಾರ್ಗದಲ್ಲಿ ಭ್ರಷ್ಟನಾದವನು ಮುಂದೆ ಎಲ್ಲವನ್ನೂ ಕಳ್ಕೊಂಡು ಒಂದು ರೀತಿಯಲ್ಲಿ ದುಃಖಕ್ಕೊಳಗಾಗುವಂಥ ಪರಿಸ್ಥಿತಿ ಉಂಟಾಗಲ್ವೇ ಅಂತ ಅರ್ಜುನ ಪ್ರಶ್ನಿಸ್ತಾ ಇದ್ದಾನೆ. ಮಹಾಬಾಹೋ, ಎಲೆ ಮಹಾಬಾಹುವೆ, ಉಭಯ ವಿಭ್ರಷ್ಟ, ಉಭಯ ಸಾಧನೆಗಳಲ್ಲೂ ವಿಭ್ರಷ್ಟನಾಗಿ ಬ್ರಹ್ಮಣಸ್ಪತಿ, ಈ ಬ್ರಹ್ಮದ ಮಾರ್ಗದಲ್ಲಿ ವಿಮೂಢ, ದಿಕ್ಕು ತೋಚದಂತೆ ಆಗಿ ಅಪ್ರತಿಷ್ಠ, ಯಾವುದೇ ಒಂದು ಹಂತದಲ್ಲಿ ನೆಲೆ ನಿಲ್ಲದೇನೆ ಛಿನ್ನಾಭ್ರಮಿವ, ಚೂರಾದ ಮೋಡದಂತೆ ನಶ್ಯತಿ, ಏನು ನಾಶವಾಗುವುದಿಲ್ಲವೇ ಅಂತ ಪ್ರಶ್ನೆ. ಭಾರಿ ಮೋಡ ಸಾಗಿ ಬರ್ತಾ ಇದೆ. ಎದುರುಗಡೆಯಿಂದ ಒಂದು ಬಿರುಗಾಳಿ ಬಂತು. ಆ ಬಿರುಗಾಳಿ ಆ ಮೋಡವನ್ನು
ಸಂಪೂರ್ಣವಾಗಿ ಚೂರು ಚೂರು ಮಾಡಿ ಹೊರಟೋಯ್ತು, ಎಲ್ಲ ಚದುರಿ ಹೊರಟೋಯ್ತು, ಅದಕ್ಕೆ ಅಸ್ತಿತ್ವ ಇಲ್ಲ, ಅಂಥ ಸ್ಥಿತಿ ಆಗೋಯಿತು. ಹಾಗೆ ಈ ಯೋಗ ಮಾರ್ಗದಲ್ಲಿ ಹೋಗುವಾಗ ಉಭಯ ವಿಭ್ರಷ್ಟನಾಗೋದು ಉಂಟೆ ಅಂತ. ಉಭಯ ವಿಭ್ರಷ್ಟ ಅಂದರೆ ಹಾಗೂ ಇಲ್ಲ ಹೀಗೂ ಇಲ್ಲ, ಹಾಗಾಗೋಯ್ತು ಅಂತ ಕನ್ನಡದಲ್ಲಿ ಹೇಳುವಾಗ ಅಂಥದ್ದು ಉಂಟು. ಯಾವುದೋ ಕೆಲಸ ಎಷ್ಟೋ ಕಾಲ ಮಾಡಿ ಆಮೇಲೆ ಏನೋ ಪಶ್ಚಾತ್ತಾಪ ಬಂದುಬಿಟ್ಟಿದೆ, ಅಯ್ಯೋ ಬಿಡ್ರಿ, ಪುಣ್ಯವೂ ಇಲ್ಲ ಪುರುಷಾರ್ಥವೂ ಇಲ್ಲ, ಅಂಥ ಕಾರ್ಯ ಮಾಡಿದಾಗೋಯ್ತು ಅಂತ. ಅಂದರೆ ಒಂದು ಕಡೆಯಲ್ಲಿ ಪುಣ್ಯ ಸಂಪಾದನೆನಾರು ಮಾಡಬೇಕಾಗಿತ್ತು, ಇಲ್ಲಾಂದರೆ ಪುರುಷಾರ್ಥ ಸಂಪಾದನೆ ಅಂದರೆ ಧರ್ಮಾರ್ಥ ಕಾಮಮೋಕ್ಷಗಳನ್ನಾರು ಸಂಪಾದನೆ ಮಾಡಬೇಕಿತ್ತು. ಪುಣ್ಯ ಸಂಪಾದನೆ ಅಂದರೆ ಅಯ್ಯೋ ಸ್ವರ್ಗ ಪಡಿಬೇಕು ಅಂತ ಆಸೆ ಇದ್ದೀರಿ, ಅದಕ್ಕೋಸ್ಕರ ಏನೋ ಒಂದು ವಿಶಿಷ್ಟವಾದ ಕಾರ್ಯವನ್ನು ಮಾಡ್ತಾಯಿದ್ದೀನಿ, ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿದೆ, ಅದಾದರೂ ಲಾಭ ಇಲ್ಲ. ಹಾಗೆಲ್ಲ ಆ ಥರದ ಪುಣ್ಯ ಬೇಡ ಸ್ವಾಮಿ, ಮೋಕ್ಷ ಬೇಕಾಗಿದೆ. ಅದಕ್ಕೆ ಬೇಕಾಗುವಂತಹ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇನು ಹೇಳ್ತಾರೋ ಅದರಲ್ಲಿ ಧರ್ಮ ಅರ್ಥ ಕಾಮ ಇದನ್ನು ಸಾಧನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿದ್ನ ಅಂದರೆ ಅದನ್ನೂ ಮಾಡಲಿಲ್ಲ, ಪುಣ್ಯವೂ ಇಲ್ಲ ಪುರುಷಾರ್ಥವೂ ಇಲ್ಲ, ಹೀಗೆ ಅಂದ್ಕೊಂಡು ದುಃಖ ಪಡುವುದುಂಟು. ಹಾಗೆ ಎಷ್ಟೋ ಸಂದರ್ಭದಲ್ಲಿ ಇನ್ನೊಂದು ಸಹಜವಾದಂಥ ಮಾತು, ಮರ ಹದ್ದವನು ಎರಡು ರೀತಿಯಾದ ಅವಲಂಬನವನ್ನು ಇಟ್ಕೊಂಡು ನಿಂತ್ಕೋತಾನೆ. ಅಲ್ಲಿ ಒಂದು ಯಾವುದೋ ಮೇಲ್ಗಡೆ ಹರೆ ಭದ್ರವಾಗಿ ಹಿಡ್ಕೊಂಡು ಕಾಲ ಮೇಲೆ ಭಾರ ಹಾಕದೆ ಹೋದರೂ ನಿಂತ್ಕೊಳ್ಳೋಕ್ಕಾಗತ್ತೆ. ಹಾಗಲ್ಲ, ಇನ್ಯಾರೋ ಒಬ್ಬ ರೆಂಬೆ ಬಹಳ ಭದ್ರವಾಗಿದೆ, ಅದರ ಮೇಲೆ ಕಾಲು ಇಟ್ಕೊಂಡು ಭದ್ರವಾಗಿ ನಿಂತಿದ್ದಾನೆ. ಹೇಳೋದು ಉಂಟು ಲೋಕದಲ್ಲಿ ಕೆಲವು ಸರಿ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಆಯಿತು ಅಂತ ಹೇಳುವಾಗ, ಹಿಡಿದ ಹರೆಯೂ ಇಲ್ಲ ನಿಂತು ಕೊಂಬೆಯೂ ಇಲ್ಲ ಹಾಗಾಯಿತು ಅಂತ. ನಿಂತು ಕೊಂಬೆ ಕಳಚೋಯ್ತು, ಹಿಡಿದ ಹರೆ ಅದು ಹೊರಟೋಯ್ತು ಅಂತಾದರೆ ಅವನ ಕಥೆ ಏನು? ಕೆಳಗಡೆ ಕುಸಿದು ಬೀಳ್ತಾನವನು. ಯಾವುದೋ ಒಂದು ಕರ್ಮ ಮಾರ್ಗವನ್ನು ಅವಲಂಬಿಸ್ಕೊಂಡು ಹೋಗಬೇಕು. ದೀರ್ಘವಾಗಿ ಆ ಕರ್ಮ ಯಾವುದೋ ಒಂದು ಕಾಲದಲ್ಲಿ ಪಕ್ವತೆಯನ್ನು ಉಂಟು ಮಾಡಿ ಮೋಕ್ಷದ ಕಡೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗುವಂಥ ಒಂದು ಕರ್ಮಯೋಗದ ಮಾರ್ಗ ಇದೆ, ಅದನ್ನ ಅವಲಂಬಿಸಬೇಕು. ಕರ್ಮಯೋಗದಲ್ಲೂ ಯೋಗಾನೂ ಭಾಗ ಸೇರಿಕೊಂಡೇ ಇದೆ. ಅದಲ್ಲದೆ ಇನ್ಯಾವುದೋ ವಿಶಿಷ್ಟವಾದ ಯೋಗವನ್ನು ದೀರ್ಘಕಾಲ ಅಭ್ಯಾಸ ಮಾಡಿ, ಅಂದರೆ ಪ್ರಾಣಾಯಾಮವನ್ನು ಧಾರಣಾಧ್ಯಾನವನ್ನು ಎಲ್ಲವನ್ನು ಪಕ್ಕಕ್ಕಿಟ್ಟು ಕೆಲವು ಕಾಲ ಅಭ್ಯಾಸ ಮಾಡಿ ಅದರಿಂದ ಒಂದು ಲಾಭ ಪಡಿಬೇಕು. ಹಾಗೆ ಹೊರಟಾಗ ಒಂದು ಇದರಲ್ಲಿ ಲಾಭ ಆಗಬೇಕು, ಒಂದು ಅದರಲ್ಲಿ ಲಾಭ ಆಗಬೇಕು. ಇದು ಎರಡರಲ್ಲೂ ಲಾಭ ಆಗದೆ ಹೋದರೆ ಏನಂತ ಕರಿಬೇಕು? ಉಭಯ ವಿಭ್ರಷ್ಟ ಎಂಬುದಾಗಿ ಕರೆಯಲ್ಪಡ್ತಾನೆ. ಹಾಗೆ ಏನಾದರೂ ಆಗುವ ಸಂಭವ ಉಂಟೆ ಈ ಯೋಗ ಮಾರ್ಗದಲ್ಲಿ? ಅಪ್ರತಿಷ್ಠ, ಅದರ ಕಾರಣದಿಂದಾಗಿ ಅವನು ಎಲ್ಲೂ ನೆಲನೇ ನಿಲ್ಲಿಲ್ಲ. ಅಂತಾಗಿ ವಿಮೂಢ ಬ್ರಹ್ಮಣ ಸ್ಪೃತಿ, ಈ ಬ್ರಹ್ಮವನ್ನು ತಲುಪೋದಕ್ಕೆ ಹೊರಟ ಮಾರ್ಗದಲ್ಲಿ ಮಧ್ಯದಲ್ಲಿ ವಿಮೂಢನಾಗಿ, ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನನಗೆ, ಇಷ್ಟು ದೂರ ಈ ಮಾರ್ಗದಲ್ಲಿ ಬಂದುಬಿಟ್ಟಿದ್ದೀನಿ, ಆದರೆ ಈ ಮಾರ್ಗದ ಬಗ್ಗೆ ನನಗೀಗ ಯಾಕೋ ಸಂದೇಹ ಬಂದುಬಿಟ್ಟಿದೆ. ಆ ಮಾರ್ಗದಲ್ಲಿ ಹೋಗೋಣ ಅಂದರೆ ಆಗಲೇ 10-20 ವರ್ಷ ಈ ಮಾರ್ಗದಲ್ಲಿ ಪ್ರಯತ್ನ ಪಟ್ಟಾಗ ಹೋಗಿದೆ, ಈಗ ಆ ಮಾರ್ಗದಲ್ಲಿ ಹೋದರೆ ಪರಿಸ್ಥಿತಿ ಏನು ಅಂತ. ಇತೋ ಭ್ರಷ್ಟಸ್ತತೋ ಭ್ರಷ್ಟ, ಈ ಕಡೆಗೂ ಭ್ರಷ್ಟನಾದೆ ಆ ಕಡೆಗೂ ಭ್ರಷ್ಟನಾದೆ ಅನ್ನೋ ಪರಿಸ್ಥಿತಿ ಏನಾದ್ರು ಬರುತ್ತಾ? ಮೋಡ ಹೇಗೆ ಛಿದ್ರವಾಗಿ ಹೋಗ್ಬೋದು ಬಿರುಗಾಳಿನಲ್ಲಿ, ಹಾಗೆ ಒಬ್ಬನ ವ್ಯಕ್ತಿತ್ವವೇ ಚೂರಾಗಿ ಹೋಗುವಂತಹ ಪರಿಸ್ಥಿತಿ ಉಂಟಾಗ್ಬೋದೇ ಎಂಬುದಾಗಿ ಪ್ರಶ್ನೆ. ಮುಂದಿನ ಮಾತು, ಏತನ್ಮೇ ಸಂಶಯಂ ಕೃಷ್ಣ ಛೇತ್ತು ಮರ್ಹಸಿ ಅಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತ ನ ಹ್ಯುಪಪದ್ಯತೆ. ಕೃಷ್ಣ, ಈ ಸಂಶಯಕ್ಕೆ ನೀನೇ ಉತ್ತರ ಕೊಡಬೇಕು, ಬೇರೆ ಯಾರು ಈ ನನ್ನ ಸಂಶಯವನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ, ಇಲ್ಲಿ ಕೃಷ್ಣನೇ, ಏತನ್ಮೇ ಸಂಶಯಂ, ಈ ನನ್ನ ಸಂಶಯವನ್ನು ಅಶೇಷತಃ ಪೂರ್ಣವಾಗಿ ಛೇತ್ತು ಮರ್ಹಸಿ, ಕತ್ತರಿಸಲು ನೀನು ಅರ್ಹನಾಗಿದ್ದೀಯಾ. ಏಕೆಂದರೆ ಅಸ್ಯ ಸಂಶಯಸ್ಯ ಛೇತ್ತ, ಈ ಸಂಶಯದ ಪರಿಹಾರ ಮಾಡುವ ವ್ಯಕ್ತಿ ತ್ವದನ್ಯ, ನಿನಗಿಂತ ಭಿನ್ನನಾಗಿ ನಾವು ಉಪಪದ್ಯತೆ, ಇನ್ನೊಬ್ಬ ಕಂಡು ಬರೋದಿಲ್ಲ. ನಿನಗಿಂತ ಭಿನ್ನನಾಗಿ ಇನ್ಯಾರನ್ನೂ ನಾನು ನಂಬೋಕ್ಕಾಗಲ್ಲ, ನನಗೆ ವಿಶ್ವಾಸ ಇಲ್ಲ. ನನಗೆ ವಿಶ್ವಾಸ ಇರೋದು ನಿನ್ನೊಬ್ಬನ ಬಗ್ಗೆ. ಆದ್ದರಿಂದ ನನ್ನ ಈ ಮೂಲಭೂತವಾದ ಸಂದೇಹವನ್ನು ಬಗೆಹರಿಸಿಕೊಡು ಎಂಬುದಾಗಿ ಅರ್ಜುನ ಕೃಷ್ಣನನ್ನು ಮೊರೆ ಹೋಗ್ತಾನೆ ಅನ್ನುವ ಒಂದು ವಿಷಯ ಕೇಳ್ತಾ ಇರೋದು ಸುಸಂಗತವಾಗಿದೆ. ಕಾರಣ, ಅರ್ಜುನನಿಗೆ ಪಕ್ಕದಲ್ಲೇ
ಯೋಗೇಶ್ವರ ನೆಲೆಸಿದ್ದಾನೆ. ಯೋಗಿಗಳಿಗೆಲ್ಲ ಈಶ್ವರ ಅವನು, ಯೋಗೀಶ್ವರ ಹೌದು. ಯೋಗ ವಿದ್ಯೆಗೆ ಅಧಿಪತಿ ಅವನು, ಯೋಗಕ್ಕೆ ಈಶ್ವರ ಅವನು, ಯೋಗೇಶ್ವರ ಹೌದು. ಅಂತಹ ಮಹಾಪ್ರಭು ಪಕ್ಕದಲ್ಲೇ ಇರುವಾಗ ಅವನು ಬಿಟ್ಟು ಬೇರೆ ಯಾರ ಹತ್ರ ಕೇಳೋದಕ್ಕೆ ವಿಷಯ ಇದೆಯೇ? ಇಲ್ಲ, ಅವನಲ್ಲೇ ಕೇಳಬೇಕಾಗಿದೆ. ಅವನು ಈ ವಿಷಯದಲ್ಲಿ ಏನೇ ಸಂದೇಹ ಇದ್ದರೂ ಬಗೆಹರಿಸಬಲ್ಲ. ಹಾಗಿರುವಾಗ ಆ ಪ್ರಶ್ನೆಯನ್ನು ಅರ್ಜುನ ಅಲ್ಲಿ ಕೇಳ್ತಾ ಇರುವಂಥದ್ದು ತುಂಬ ಔಚಿತ್ಯಯುಕ್ತವಾಗಿದೆ. ಮುಂದೆ ಕೃಷ್ಣ ಆ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾನೆ ಅನ್ನೋ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ಅನುಸಂಧಾನ ಮಾಡೋಣ ಎಂಬುದಾಗಿ ನೆನಪಿಸ್ಕೊಳ್ತಾ ಈ 4 ಮಾತುಗಳು ಸದ್ಗುರುವಿನ ಪದಪದ್ಮದಲ್ಲಿ ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳ್ಕೊತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಸೋಮಶೇಖರ ತನ್ನ